ಹರೇ ಕೃಷ್ಣ. ಎಲ್ಲ ಭಕ್ತಾದಿಗಳಿಗೆ ಫಾಲ್ಗುಣ ಮಾಸದ ಈ ಭಾನುವಾರದಂದು ಶ್ರೀ ರಾಧಾ ಶ್ಯಾಮಚಂದ್ರ ಮಂದಿರದಲ್ಲಿ ಶ್ರೀಮದ್ ಭಾಗವತಂ ಚರ್ಚೆಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಿಂದ ಅಧ್ಯಾಯ 14 ಯೋಗ ಪದ್ಧತಿ ಶ್ರೀಕೃಷ್ಣನ ವ್ಯಾಖ್ಯಾನ ಇದರಿಂದ ಶ್ಲೋಕ 16 ಚರ್ಚೆ ಮಾಡಲಿಕ್ಕೆ ಪ್ರಯತ್ನಿಸುತ್ತಿದ್ದೇವೆ. ಕಳೆದ ವಾರ ನಾವು ಯಾವ ವಿಷಯ ಚರ್ಚೆ ಮಾಡಿದ್ವಿ ಅಂತ ಯಾರಾದರೂ ಹೇಳ್ಬೋದಾ? ಎಲ್ಲ ಕೆಲವರು ಬೇರೆ ಬೇರೆ ರೀತಿ ಸಾಧನೆಗಳಿದ್ದಾವೆ. ಅದು ಬೇಕಾಗುತ್ತೆ. ಅದೆಲ್ಲದಕ್ಕಿಂತ ಮುಖ್ಯ ಭಕ್ತಿ ಮಾರ್ಗ ಅಂತ. ಕೆಲವರು ವ್ರತಗಳು ಮಾಡ್ತಾರೆ, ಕೆಲವರು ಪೂಜೆ ಮಾಡ್ತಾರೆ, ಕೆಲವರು ಯಜ್ಞ ಮಾಡ್ತಾರೆ, ಕೆಲವರು ಮೌನವಾಗಿರ್ತಾರೆ, ಕೆಲವರು ಧ್ಯಾನ ಮಾಡ್ತಾರೆ ಅಂತ ಹೇಳಿ. ಇನ್ನೇನಾದರೂ ಬೇರೆಯವರು ಸ್ಮರಣೆ ಇದೆಯಾ ಹಿಂದಿನ ತರಗತಿದು? ಸರಿ ಇದೆ. ಸೊ ಕಳೆದ ವಾರ ನಾವು ತತ್ವಶಾಸ್ತ್ರಗಳು, ಅನೇಕ ತತ್ವಶಾಸ್ತ್ರಗಳು, ನ್ಯಾಯ, ವೈಶೇಷಿಕ, ಮೀಮಾಂಸ, ವೇದಾಂತ, ಯೋಗ, ನ್ಯಾಯ, ಸಾಂಖ್ಯ, ಸೊ ಈ ಎಲ್ಲ ಅನೇಕ ಮುನಿಗಳು ಈ ವಿಷಯಗಳನ್ನು ಕೊಟ್ಟಿದ್ದಾರೆ. ಉದ್ಧವ ಪ್ರಶ್ನೆ ಮಾಡ್ತಾ ಇದ್ದಾನೆ, ಇದರಲ್ಲಿ ಎಲ್ಲವೂ ಸಮಾನವೇ ಅಥವಾ ಇದರಲ್ಲಿ ಶ್ರೇಷ್ಠವಾದ ಮಾರ್ಗ ಯಾವುದಾದ್ರೂ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದಾಗ ಕೃಷ್ಣ ಪರಮಾತ್ಮ ಜೀವಾತ್ಮ ಭಗವಂತನಿಂದ ದೂರ ಆದಾಗ ನಾನಾ ರೀತಿಯ ಮಾರ್ಗಗಳು, ಊಹಾತ್ಮಿಕ ಚಿಂತನೆಗಳನ್ನು ಸುಖಕ್ಕೋಸ್ಕರ, ಆನಂದಕ್ಕೋಸ್ಕರ ಕಂಡು ಹಿಡಿತಾನೆ. ಆದರೆ ಎಲ್ಲದಕ್ಕಿಂತ ಪರಿಪೂರ್ಣವಾದಂತಹದ್ದು, ಶ್ರೇಷ್ಠವಾದಂತಹದ್ದು ನನ್ನ ಭಕ್ತಿ, ನನಗೆ ಶರಣಾಗತಿ ಮಾಡುವುದೇ, ಶರಣಾಗತಿ ಹೊಂದು ನನ್ನ ಪ್ರೀತಿಯುತ ಸೇವೆ ತೊಡಗುವುದೇ ಎಲ್ಲರ ಪರಮಧರ್ಮ ಅನ್ನೋದನ್ನು ಕೃಷ್ಣ ಉದ್ಧವನಿಗೆ ಬೋಧನೆ ಮಾಡಿದ. ನಂತರ ಈಗ ಭಗವಂತ ತನ್ನ ಭಕ್ತರ ಗುಣ ಹೇಗಿರುತ್ತೆ ಅನ್ನೋದನ್ನು ವಿವರಿಸ್ತಾ ಇದ್ದಾರೆ. ಇವತ್ತಿನ ಶ್ಲೋಕ ಇಲ್ಲಿ ತನಕ ಭಗವಂತ ತನ್ನ ಬಗ್ಗೆ ಹೇಳಿಕೊಂಡ ತನ್ನ ದಿವ್ಯವಾದ ಗುಣಗಳು ಹಾಗೂ ಅವನಿಗೆ ಶರಣಾಗೋದ್ರಿಂದ ಸಿಗುವಂಥ ಫಲಗಳು. ಈಗ ಆ ಫಲ ಸಿಗಬೇಕು, ಪ್ರಾಪ್ತಿಯಾಗಬೇಕು ಅಂತ ಹೇಳಿದ್ರೆ ಆ ಬರುವಂಥ ಭಕ್ತನ ಗುಣವೂ ಕೂಡ ಯೋಗ್ಯತೆಯಲ್ಲಿರಬೇಕು. ಶಾಲೆಯಲ್ಲಿ ಟೀಚರ್ ಒಳ್ಳೆಯವರಿರ್ಬೋದು, ಟೀಚರ್ ಚೆನ್ನಾಗಿ ಪಾಠ ಮಾಡ್ಬೋದು, ಆದರೆ ಬೇರೆ ಬೇರೆ ಮಕ್ಕಳಿಗೆ ಬೇರೆ ಬೇರೆ ರೀತಿಯ ಅಂಕೆಗಳು ಬರುತ್ತೆ. ಅದರಿಂದ ಒಳ್ಳೆಯ ವಿದ್ಯಾರ್ಥಿ ಅಥವಾ ಒಳ್ಳೆಯ ಅಂಕೆಗಳನ್ನು ಪಡೆಯುವಂಥ ವಿದ್ಯಾರ್ಥಿಯ ಗುಣ ಹೇಗಿರಬೇಕು? ವಿದ್ಯಾರ್ಥಿಯೂ ಸರಿ ಇರಬೇಕು, ಗುರುಗಳು ಸರಿ ಇರಬೇಕು. ಕೆಲವು ಗುರುಗಳು ಸರಿ ಇದ್ದು ವಿದ್ಯಾರ್ಥಿ ಸರಿ ಇಲ್ಲ ಅಂತ ಹೇಳಿದ್ರೆ ಅದು ಗುರುಗಳ ತಪ್ಪಲ್ಲ. ಹಾಗೆ ಅನೇಕರು ಭಗವಂತನ ದೂಷಿಸ್ತಾರೆ. ಭಗವಂತ ನಂಗೆ ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದಾನೆ, ಯಾಕೆ ನಂಗೆ ಕಷ್ಟ ಕೊಡ್ತಾ ಇದ್ದಾನೆ. ಸೊ ಭಗವಂತನಿಗೆ ಯಾರಿಗೂ ಕಷ್ಟ ಕೊಡಬೇಕು ಅಂತ ಆಸಕ್ತಿ ಇಲ್ಲ. ಭಗವಂತನಿಗೆ ಎಲ್ಲರೂ ಸುಖವಾಗಿರಬೇಕು ಅನ್ನೋದೇ ಆಸಕ್ತಿ. ಆದರೆ ಜೀವಾತ್ಮ ಭಗವಂತನ ನಿಯಮಗಳಿಗೆ ವಿರುದ್ಧವಾಗಿ ನಿಂತಾಗ ಅಥವಾ ಬೇರೆ ಜೀವಿಗಳಿಗೆ ಸಂಕಟ ಕೊಡಲಿಕ್ಕೆ, ಆತಂಕ ಕೊಡಲಿಕ್ಕೆ ಪ್ರಯತ್ನ ಮಾಡಿದಾಗ ಆಗ ಭಗವಂತ ಅಂತಹ ಜೀವಾತ್ಮರಿಗೆ ಸ್ವಲ್ಪ ದಂಡವನ್ನು ವಿಧಿಸಬೇಕಾಗತ್ತೆ. ಸೊ ಆದ ಕಾರಣ ನಾವು ದಂಡನೆಗೆ ಒಳಗಾಗಬಾರ್ದು. ನಾವು ಭಗವಂತನ ಪ್ರೀತಿಯುತ ಸಂಬಂಧದಲ್ಲಿ ಇರಬೇಕು ಅಂತ ಹೇಳಿದರೆ ನಮ್ಮಲ್ಲಿ ಕೆಲವು ಗುಣಗಳನ್ನು ನಾವು ಬೆಳೆಸ್ಕೋಬೇಕು, ಅವು ಕೆಲವು ಗುಣಗಳನ್ನು ನಾವು ಬಿಡಬೇಕು. ಯಾವುದು ಉತ್ತಮವಾಗಿದೆ ಅದನ್ನು ಸ್ವೀಕಾರ ಮಾಡಬೇಕು, ಯಾವುದು ಬೇಡವಾಗಿದೆ ಅದನ್ನು ತ್ಯಾಗ ಮಾಡಬೇಕು. ಎಲ್ಲೂ ಹೇಳಿ ಇವತ್ತಿನ ಶ್ಲೋಕವನ್ನು. ನಿರಪೇಕ್ಷಂ ಮುನಿಂ ಶಾಂತಂ ನಿರ್ವೈರಂ ಸಮದರ್ಶನಂ ಅನುವ್ರಜಾಮ್ಯಹಂ ನಿತ್ಯಂ ಪೂಯೇಯೇತ್ಯಂಗ್ರಿರೇಣುಭಿಃ. ನನ್ನ ಭಕ್ತರ ಪಾದಕಮಲಗಳ ಧೂಳಿಯಿಂದ ನನ್ನೊಳಗಿರುವ ಐಹಿಕ ಲೋಕಗಳನ್ನು ಶುದ್ಧೀಕರಿಸಲಿಚ್ಛಿಸುತ್ತೇನೆ.
ಹೀಗೆ ನಾನು ಸದಾಕಾಲ ನನ್ನ ಭಕ್ತರ ಹೆಜ್ಜೆಗಳನ್ನು ಅನುಸರಿಸುತ್ತೇನೆ. ನನ್ನ ಭಕ್ತರು ಸ್ವಂತ ಆಸೆ ಆಕಾಂಕ್ಷೆಗಳಿಂದ ಮುಕ್ತರು. ಅವರು ನನ್ನ ಲೀಲೆಯ ಆಲೋಚನೆಗಳಲ್ಲಿ ಮೈಮರೆತವರು. ಅವರು ಶಾಂತಚಿತ್ತರು. ಅವರಿಗೆ ವೈರಿಗಳಿಲ್ಲ. ಅವರು ಎಲ್ಲ ಕಡೆಯೂ ಸಮಭಾವವುಳ್ಳವರು. ಸೊ ಭಗವಂತ ಇಲ್ಲಿ ತನ್ನ ಭಕ್ತನ ಗುಣಗಾನ ಮಾಡ್ತಾ ಇದ್ದಾನೆ. ನನ್ನ ಭಕ್ತ ಎಷ್ಟು ಉತ್ತಮ, ಎಷ್ಟು ಶ್ರೇಷ್ಠ ಅಂತ ಹೇಳಿದ್ರೆ, ಅವನಿಗೆ ಯಾರ ಮೇಲೂ ಕೂಡ ಅಸೂಯೆ ಇಲ್ಲ, ಅವನಿಗೆ ಯಾರ ಮೇಲೂ ಕೂಡ ಶತ್ರುತ್ವ ಇಲ್ಲ, ಕೆಟ್ಟ ಭಾವನೆಗಳಿಲ್ಲ. ಆದ್ದರಿಂದ ಅಂತಹ ಭಕ್ತರ ಪಾದ ಧೂಳನ್ನು ಅದರಿಂದ ನಾನು 3 ಲೋಕಗಳನ್ನು ಶುದ್ಧೀಕರಣ ಮಾಡುತ್ತೇನೆ ಎಂದು ಭಗವಂತ ಹೇಳ್ತಾ ಇದ್ದಾನೆ. ಸೊ ಇದು ಭಕ್ತರ ಸಂಘದಿಂದ ಸಿಗುವಂತಹ ಲಾಭ. ಸಾಧು ಸಂಘ ಸರ್ವಶಾಸ್ತ್ರ ಕಹೆ, ಲವ ಮಾತ್ರ ಸಾಧು ಸಂಘ ಸರ್ವಸಿದ್ಧಿ ಹೋಯ್. ಚೈತನ್ಯ ಚರಿತಾಮೃತದಲ್ಲಿ ಹೇಳಲಾಗಿದೆ, ಜೀವನದಲ್ಲಿ ನಾವು ಏನಾದರೂ ಗಳಿಸಬೇಕು ಅಂತ ಹೇಳಿದ್ರೆ ಶುದ್ಧವಾದ ಭಕ್ತರ ಸಂಘದಲ್ಲಿ ಅವರ ಕೃಪೆಯನ್ನು ಪಡ್ಕೋಬೇಕು. ಯಾವ ಕೃಪೆ? ಭಕ್ತಿಯ ಕೃಪೆ. ಪ್ರೀತಿಯುತವಾದಂತಹ ಭಗವಂತನ ಸೇವೆ ಮಾಡುವಂತಹ ಕೃಪೆ ಅನ್ನೋದು ನಾವು ಪಡ್ಕೋಬೇಕು. ಸಾಮಾನ್ಯವಾಗಿ ಜನರು ಸಾಧು ಸಂತರ ಹತ್ರ ಹೋಗ್ತಾರೆ, ಅವ್ರ ಪಾದಗಳನ್ನ ಹಿಡ್ಕೋತಾರೆ, ನಮ್ಮದೇನೋ ಕಷ್ಟಗಳಿದೆ ಅದು ಹೋಗಲಿ, ನಮಗೇನೋ ಇಚ್ಛೆಗಳಿದೆ ಅದು ಪೂರೈಕೆ ಆಗಲಿ ಅನ್ನುವಂತಹ ಪ್ರಯತ್ನ ಸಾಮಾನ್ಯ ಜನರು ಮಾಡ್ತಾರೆ. ಆದರೆ ನಿಜವಾಗಿ ಸಾಧುವಿನಿಂದ ಸಿಗುವಂತಹ ಫಲಗಳು ಇದಲ್ಲ. ನಾವು ಪ್ರತಿನಿತ್ಯ ಈ ಮಂತ್ರ ಹೇಳ್ತೀವಿ, ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶಾಸ್ತ್ರ ಹೇಳ್ತಾ ಇದೆ, ವೈಷ್ಣವ, ಒಬ್ಬ ಶುದ್ಧವಾದ ವೈಷ್ಣವ ಯಾರು, ಅವನು ಕಲ್ಪವೃಕ್ಷದ ಹಾಗೆ. ಕಲ್ಪವೃಕ್ಷ ಅಂತ ಹೇಳಿದ್ರೆ ಮರ ಹತ್ರ ಹೋಗಿ ನಾವು ಏನು ಕೇಳಿದ್ರು ಕೂಡ ಆ ವೃಕ್ಷ ನಮಗೆ ಪ್ರದಾನ ಮಾಡುತ್ತೆ. ಹಾಗೆಯೇ ವೈಷ್ಣವನು ಕೂಡ. ಸೊ ನಾವು ವೈಷ್ಣವ ಹತ್ರ ಹೋಗಿ ಏನು ಕೇಳಿದ್ರು ಕೂಡ ವೈಷ್ಣವನಿಗೆ ಅದನ್ನು ಪ್ರದಾನ ಮಾಡುವಂಥ ಶಕ್ತಿ ಇರುತ್ತೆ. ಆದರೆ ನಾವು ಏನನ್ನು ಕೇಳಬೇಕು? ಸೊ ವೈಷ್ಣವನ ನಿಜವಾದಂತಹ ಲಾಭ ಏನು? ವೈಷ್ಣವನ ಸಂಘದಿಂದ ಅದು ನಮಗೆ ಭಗವಂತನ ಪ್ರೀತಿ ಅನ್ನೋದು ನಮಗೆ ಪ್ರಧಾನವಾಗುತ್ತೆ. ಅದನ್ನು ಬಿಟ್ಟು ನಾವು ಅನ್ಯ ವಸ್ತುಗಳನ್ನು ಕೇಳಿದ್ರೆ ನಾವು ಮೂರ್ಖರು. ನಮಗೆ ಒದಗಿದಂತಹ ಒದಗಿರುವಂತಹ ದೊಡ್ಡ ಲಾಭವನ್ನು ನಾವು ಹಾಳು ಮಾಡ್ಕೋತಾ ಇದ್ದೀವಿ. ಉದಾಹರಣೆ ಹರಿದಾಸ್ ಠಾಕೂರರು. ಹರಿದಾಸ್ ಠಾಕೂರರು ಪ್ರತಿನಿತ್ಯ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು 3 ಲಕ್ಷ ಬಾರಿ ಜಪಿಸ್ತಾ ಇದ್ರು. ಆದ್ದರಿಂದ ಜನರು, ಸಾಮಾನ್ಯವಾದ ಜನರು ಅವರ ಆಶೀರ್ವಾದ ಪಡ್ಕೋಬೇಕು, ಅವರ ಪದಧೂಳಿಯನ್ನು ತಮ್ಮ ತಲೆ ಮೇಲೆ ಹಾಕೋಬೇಕು ಅಂತೆಲ್ಲ ಪ್ರಯತ್ನ ಮಾಡ್ತಾಯಿದ್ರು, ಅವರ ಗುಣಗಾನ ಮಾಡ್ತಾಯಿದ್ರು. ಆದರೆ ಕೆಲವರು ಇದನ್ನು ಕಂಡು ಹೊಟ್ಟೆ ಕಿಚ್ಚು ಪಡ್ತಾಯಿದ್ರು. ಈ ವ್ಯಕ್ತಿಗೆ ಇಷ್ಟೊಂದು ಗೌರವ ಯಾಕೆ ಸಿಗ್ತಾ ಇದೆ? ನಾನು ಈ ಊರಿನ ಅಧ್ಯಕ್ಷ, ಈ ಊರಿನ ಜಮೀನ್ದಾರ, ನಾನು ಈ ಊರಿನ ದೊಡ್ಡ ವ್ಯಾಪಾರಿ, ನನ್ನ ಹತ್ರ ಹಣ ಇದೆ, ಸೌಂದರ್ಯತೆ ಇದೆ, ಆದರೆ ನನಗಿಂತ ಜಾಸ್ತಿ ಈ ವ್ಯಕ್ತಿಗೆ ಯಾಕೆ ಗೌರವ ಕೊಡ್ತಾ ಇದ್ದಾರೆ? ಅದರಿಂದ ಹೇಗಾದರೂ ಮಾಡಿ ಇವನ ಹೆಸರನ್ನು ಕೆಡಿಸಬೇಕು ಅಂತ ಹೇಳಿ ಒಬ್ಬ ವ್ಯಕ್ತಿ ರಾಮಚಂದ್ರ ಖಾನ್ ಅನ್ನೋಂಥವರು ಒಂದು ವೇಶ್ಯಳನ್ನು, ಹೀರಾ ಅನ್ನೋಂಥ ವೇಶ್ಯಳನ್ನು ಹರಿದಾಸ್ ಠಾಕೂರರ ಮನ ಕೆಡಿಸಲಿಕ್ಕೆ ಕಳಿಸ್ತಾನೆ. ಸೊ ಹಾಗೆ ಹೀರಾ ಒಂದು ರಾತ್ರಿ ಹರಿದಾಸ್ ಠಾಕೂರ್ ಹತ್ರ ಬರ್ತಾರೆ. ಹರಿದಾಸ್ ಠಾಕೂರರು ಒಂದು ಸಣ್ಣ ಕುಟೀರ ಮಾಡಿಕೊಂಡು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ತುಳಸಿ ಕಟ್ಟೆಯ ಮುಂದೆ ಕೂತ್ಕೊಂಡು ಜಪಿಸ್ತಾ ಇರ್ತಾರೆ. ಸೊ ಹೀರಾ ಹೋಗಿ ಪ್ರಾರ್ಥನೆ ಮಾಡ್ಕೋತಾಳೆ, ಹೇ ವೈಷ್ಣವ, ಹೇ ಮಹಾನ್ ವೈಷ್ಣವ, ಗುಣಗಾನ ಮಾಡ್ತಾಳೆ. ಶಾಸ್ತ್ರ ತಿಳಿದಂಥವಳು, ಮಹಾನ್ ವೈಷ್ಣವ. ಅದರಿಂದ ವೈಷ್ಣವರ ಗುಣ ಏನು? ಎಲ್ಲ ಇಚ್ಛಾರ್ಥವನ್ನು ಪೂರ್ಣಗೊಳಿಸುವಂಥದ್ದು ವೈಷ್ಣವರ ಗುಣ.
ಅದರಿಂದ ನಾನು ಕೂಡ ನಿನ್ನ ಹತ್ರ ಒಂದು ಮಹದಾಸೆಯಿಂದ ಬಂದಿದ್ದೇನೆ. ಅದು ಏನು? ನನಗೆ ನಿನ್ನ ಜೊತೆ ಸಂಘ ಮಾಡಬೇಕು ಅನ್ನೋಂತಹ ತೀವ್ರವಾದಂಥ ಆಸೆ ನನ್ನ ಮನದಲ್ಲಿ ಹುಟ್ಟಿದೆ. ದಯವಿಟ್ಟು ನಿನ್ನ ಸಂಘವನ್ನು ಮಾಡುವಂಥ ಅವಕಾಶ ನನಗೆ ಪ್ರದಾನ ಮಾಡು. ತುಂಬ ಸೂಕ್ಷ್ಮವಾಗಿ ಶಾಸ್ತ್ರಗಳ ಶ್ಲೋಕಗಳನ್ನು ತಿರುಗಿಸಿ ಮರಗಿಸಿ ಹರಿದಾಸ್ ಠಾಕೂರರಿಗೆ ಮೋಸ ಮಾಡಲು ಬಂದಂಥವಳು. ಭಗವಂತನ ಭಕ್ತರು ಕಲ್ಪವೃಕ್ಷ ಅಂತ ಹೇಳ್ತಾ ಇರುವಂಥದ್ದು ಒಬ್ರಿಗೆ ಒಳ್ಳೇದು ಮಾಡ್ತಾರೆ ಅಂತ, ಕೆಟ್ಟದ್ದು ಮಾಡಲಿಕ್ಕೆ ಅಂತಲ್ಲ. ಆದರೆ ಇಲ್ಲಿ ಹೀರಾ ಈ ಶ್ಲೋಕವನ್ನು ಹಿಡ್ಕೊಂಡು ನಿನ್ನ ಜೊತೆ ದೈಹಿಕ ಸಂಘ ಮಾಡಬೇಕು ಅಂದರೆ ಅನೈತಿಕ ಸಂಘದಲ್ಲಿ ತೊಡಗಬೇಕು ಅಂತ ಪ್ರಾರ್ಥನೆ ಇವಳು ಮಾಡ್ತಾ ಇದ್ದಾಳೆ. ಹರಿದಾಸ್ ಠಾಕೂರ ಸತತವಾಗಿ ಭಗವಂತನ ನಾಮಸ್ಮರಣೆ ಮಾಡ್ತಾ ಇರೋ ಕಾರಣ ಅವರು ಕೂಡ ತ್ರಿಕಾಲದರ್ಶಿಗಳಾಗಿದ್ದರು. ಅವರಿಗೆ ಏನೆಲ್ಲ ಆಗತ್ತೆ ಎಲ್ಲ ಕೂಡ ತಿಳಿದಂಥವ್ರು. ಅವ್ರಿಗೆ ಗೊತ್ತಾಯಿತು ಈ ಹೆಂಗಸು ಬೇಕು ಅಂತಲೇ ಬಂದಿದ್ದಾಳೆ, ಆದರೆ ನಾನು ಅವಳನ್ನು ಬದಲಾಯಿಸಬೇಕು. ನನಗೆ ಅವಳ ಮೇಲೆ ದ್ವೇಷ ಇಲ್ಲ, ಅಥವಾ ನನ್ನ ಮೇಲೆ ಇವಳು ಕಳಿಸಿದಂಥ ವ್ಯಕ್ತಿ ಮೇಲೆ ಕೂಡ ನನಗೆ ದ್ವೇಷ ಇಲ್ಲ. ಆದರೂ ಬಂದಿದ್ದಾಳೆ, ಆದ್ದರಿಂದ ಅವಳ ಮೇಲೆ ಕೃಪೆ ತೋರಿಸಬೇಕು ಅಂತಹ ಇಚ್ಛೆಯಿಂದ ಅವಳಿಗೆ ಹೇಳ್ತಾಳೆ, ಹೇ ಸುಂದರವಾದ ಸ್ತ್ರೀಯೇ, ನಿನ್ನ ಇಚ್ಛೆಯನ್ನು ಖಂಡಿತವಾಗಿ ನಾನು ಪೂರ್ಣಗೊಳಿಸ್ತೀನಿ. ಯಾಕೆಂದರೆ ನನ್ನ ಕರ್ತವ್ಯ, ಇಚ್ಛೆಗಳಿಂದ ಬಂದಂಥ ಅವಳಿಗೆ ಪೂರೈಸೋ ನನ್ನ ಕರ್ತವ್ಯ. ಆದರೆ ಇದಕ್ಕಿಂತ ಮುಂಚೆ ನನಗೊಂದು ಜವಾಬ್ದಾರಿ ಅಂತಿದೆ. ನಾನು ಪ್ರಮಾಣ ಮಾಡಿದ್ದೀನಿ, ಪ್ರತಿನಿತ್ಯ ನಾನು 3 ಲಕ್ಷ ಬಾರಿ ಹರೇ ಕೃಷ್ಣ ಅಂತ ಜಪಿಸಬೇಕು ಅಂತ. ದಯವಿಟ್ಟು ಸ್ವಲ್ಪ ಹೊತ್ತು ನನಗೋಸ್ಕರ ಕಾಯಿ, ನಾನು ಈ ಮಂತ್ರಗಳನ್ನು ಮುಗಿಸಿದ ತಕ್ಷಣ ನಿನ್ನ ಇಚ್ಛೆಗಳನ್ನು ಪೂರೈಸ್ತೀನಿ. ಆ ಥರ ಹರಿದಾಸ್ ಠಾಕೂರರು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸ್ಲಿಕ್ಕೆ ಶುರು ಮಾಡ್ತಾರೆ. ಹೀರಾ ಅವಳು ಕಾಯ್ಕೊಂಡು ಕೂತ್ಕೋತಾಳೆ. ಅದೇ ಕೂತ್ಕೊಂಡು ಏನು ಮಾಡ್ತಾ ಇದ್ದಾಳೆ? ಅಶುದ್ಧವಾದ ಭಕ್ತರ ಮುಖಾರವಿಂದ ಬರ್ತಾ ಇರುವಂತಹ ಹರಿನಾಮ ಸಂಕೀರ್ತನೆಯನ್ನು ಅವಳು ಕಿವಿಟ್ಟು ಕೇಳಿಸ್ಕೊತಾ ಇದ್ದಾಳೆ. ಸೊ ಹೀಗೆ ಬೆಳಗಾಗತ್ತೆ. ಬೆಳಗಾದ್ಮೇಲೆ ಅವಳು ಹೊಟ್ಟೋಗ್ಬಿಡ್ತಾಳೆ. ಮತ್ತೆ ಪುನಃ ಮರುದಿವಸ ಸಂಜೆ ತಿರ್ಗಾ ಬರ್ತಾಳೆ. ಹರಿದಾಸ್ ಠಾಕೂರ ಅವಳನ್ನು ಕಂಡು ಕ್ಷಮಾಪಣೆ ಕೇಳ್ತಾನೆ. ಹೇ ಸುಂದರವಾದ ಕನ್ಯೆ, ದಯವಿಟ್ಟು ನನಗೆ ಕ್ಷಮಿಸು, ನಿನ್ನ ಇಚ್ಛೆಯನ್ನು ಪೂರೈಕೆ ಮಾಡಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ಸಂಕಲ್ಪ ಮಾಡ್ಕೊಂಡೆ ಮುಗ್ದಿಲ್ಲ. ಸೊ ಇವತ್ತು ಕೂಡ ಅದು ಮುಂದುವರಿತಾ ಇದೆ. ಇನ್ನೂ ಸ್ವಲ್ಪ ಮಾಲೆಗಳು ಉಳಿದಿದೆ, ಆದರೆ ಇದನ್ನು ಮುಗಿಸಿದ ತಕ್ಷಣ ನಿಶ್ಚಯವಾಗಿ ನಿನ್ನ ಸಂಘವನ್ನು ಮಾಡುತ್ತೇನೆ. ದಯವಿಟ್ಟು ಇಲ್ಲೇ ತುಳಸಿ ಕಟ್ಟೆ ಹತ್ತಿರ ಕೂತ್ಕೊಂಡು ಸ್ವಲ್ಪ ಹೊತ್ತು ನನಗೋಸ್ಕರ ಕಾಯಿ ಅಂತ ಹೇಳ್ತಾರೆ. ಸೊ ಹಾಗೆಯೇ 2ನೇ ದಿವಸ ಕೂಡ ಹೀರಾ ತುಳಸಿ ಕಟ್ಟೆ ಪಕ್ಕ ಕೂತ್ಕೊಂಡು ಕಾಯ್ತಾ ಇರ್ತಾಳೆ. ಹರಿದಾಸ್ ಠಾಕೂರ ಒಳಗಡೆಯಿಂದ ಜಪ ಮಾಡ್ತಾ ಇದ್ದಾನೆ. ಜೊತೆಯಲ್ಲಿ ಹೀರಾ ಅಂದ್ಕೊಂಡು ಹೇಗಿದ್ರು ತುಳಸಿ ಕಟ್ಟೆ ಇದೆ, ಸಮಯ ಕಳಿಬೇಕು, ಸುಮ್ಮನೆ ಕೂತ್ಕೊಳ್ಳೋ ಬದಲು ಸ್ವಲ್ಪ ಪ್ರದಕ್ಷಿಣೆ ಕೂಡ ತುಳಸಿ ಕಟ್ಟೆಗೆ ಹಾಕೋಣ ಅಂತ ಹೇಳಿ ತುಳಸಿ ಕಟ್ಟೆಗೆ ಪ್ರದಕ್ಷಿಣೆ ಹಾಕ್ತಾ ಅವಳು ಹರಿದಾಸ್ ಠಾಕೂರ ಹೇಳ್ತಾ ಇರುವಂಥ ಮಂತ್ರವನ್ನು ಶ್ರವಣ ಮಾಡ್ತಾಳೆ. ಹೀಗೆ ಮತ್ತೆ ಪುನಃ ಬೆಳಗಾಗುತ್ತೆ. ಅವಳು ಹೊರಟೋಗ್ತಾಳೆ. 3ನೇ ದಿವಸ ಮತ್ತೆ ಪುನಃ ಬರ್ತಾಳೆ. ಹರಿದಾಸ್ ಠಾಕೂರ ಕ್ಷಮಾಪಣೆ ಕೇಳ್ತಾನೆ, 2 ದಿವಸ ಆಯಿತು ನೀನು ಬರ್ತಾ ಇದೆಯಾ, ಅದು ಮುಂಚೆ ಪೂರೈಸೋಕ್ಕಾಗಲಿಲ್ಲ, ಅರೆ ಇವತ್ತು ಖಂಡಿತವಾಗಿ ನನ್ನ ಒಂದು ಸಂಕಲ್ಪ ಪೂರ್ಣ ಆಗಿದೆ, ಇಚ್ಛೆಯನ್ನು ಪೂರೈಸ್ತೀನಿ. ಸ್ವಲ್ಪ ಹೊತ್ತು ನನಗೋಸ್ಕರ ಸ್ವಲ್ಪ ಹೊತ್ತು ನೀನು ಕಾಯಿ ಅಂತ ಹೇಳಿ ಅಲ್ಲೇ ಕೂರ್ತಾಳೆ. ಜಪ ಆಗ್ತಾ ಇರುತ್ತೆ. ಆದರೆ 2 ದಿವಸಗಳು ತುಳಸಿಯ ಸಂಘದಿಂದ ತುಳಸಿ ಪ್ರದಕ್ಷಿಣೆ ಹಾಕಿರೋ ಕಾರಣ ಹಾಗೂ ಹರಿದಾಸ್ ಠಾಕೂರರ ಮುಖಾರವಿಂದ ಬರ್ತಾ ಇರುವಂತಹ ಹರಿಕೃಷ್ಣ ಮಹಾಮಂತ್ರದ ಒಂದು ಶಬ್ದ ಅವಳ ಕಿವಿಗೆ ಹೋಗಿ ಅವಳ ಹೃದಯ ಅನ್ನೋದು ಪರಿವರ್ತನೆ ಆಯಿತು. ಅವಳ ಹೃದಯದಲ್ಲಿರುವಂತಹ ಕಲ್ಮಶಗಳು ನಾಶ ಆಯಿತು. ಮತ್ತು ಯಾವಾಗ ಹರಿದಾಸ್ ಠಾಕೂರ ಎದ್ದು ಆಯಿತು ನಿನ್ನ ಸಂಘ ಮಾಡುತ್ತೇನೆ ಬಾ ಅಂತ ಕರೆದಾಗ ಅವಳು ಹರಿದಾಸ್ ಠಾಕೂರ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ತಾರೆ. ಹೇ ಸ್ವಾಮಿಯೇ, ನನಗೆ ಕ್ಷಮಿಸಿ, ನಾನು ತುಂಬ ನೀಚವಾದ ಹೆಂಗಸು, ನಿಮಗೆ ಅಪಪ್ರಚಾರ ಮಾಡಬೇಕು ಅಂತ ಬಂದಂಥವಳು. ಆದರೆ ನಿಮ್ಮ ಸಂಘದಿಂದ ನನ್ನ ಒಂದು ಭ್ರಮೆ ಏನದು ಅದು ದೂರ ಆಗಿದೆ, ಹಾಗೂ ಈಗ ನನಗೆ ನಾಚಿಕೆ ಆಗ್ತಿದೆ ನನ್ನ ಜೀವನದ ಮೇಲೆ. ದಯವಿಟ್ಟು ಈ ಪಾಪದ ಜೀವನದ ಪ್ರತಿಕ್ರಿಯೆಗಳಿಂದ ಹೇಗೆ ಮುಕ್ತಳಾಗಬೇಕು ದಯವಿಟ್ಟು ತಿಳಿಸಿ ಅಂತ ಹೇಳಿ ಅವಳು ಬೇಡ್ಕೋತಾಳೆ. ಆಗ ಹರಿದಾಸ್ ಠಾಕೂರ್ ಹೇಳ್ತಾರೆ, ಹೇ ಕನ್ಯೆ, ನೀನು ಯಾಕೋಸ್ಕರ ಬಂದಿದೆ ಅನ್ನೋದು ನನಗೆ ಮುಂಚಿತವಾಗಿಯೇ ಗೊತ್ತಿತ್ತು. ನೀನು ಬಂದಂಥ ದಿವಸನೇ ನಾನು ಬೇರೆ ಕಡೆ ಹೋಗಬೇಕಾಗಿತ್ತು, ಆದರೆ
ನಿನ್ನ ಉದ್ಧಾರ ಮಾಡಬೇಕಂತ ಏಕೈಕ ಉದ್ದೇಶದಿಂದ ನಾನು ಉಳ್ಕೊಂಡೆ. ಅದರಿಂದ ನೀನು ಏನೆಲ್ಲ ಈ ದುಷ್ಟ ಕಾರ್ಯಗಳಿಂದ ಹಣ ಸಂಗ್ರಹ ಮಾಡಿದ್ಯಾ ಅದೆಲ್ಲವನ್ನೂ ಕೂಡ ದಾನವಾಗಿ ಮಾಡು. ಅನಂತರ ಇದೇ ಕುಟೀರಕ್ಕೆ ಬಂದು ಈ ತುಳಸಿ ಕಟ್ಟೆಯ ಮುಂದೆ ಕೂತ್ಕೊಂಡು ನೀನು ಈ ಹರೇ ಕೃಷ್ಣ ಮಹಾಮಂತ್ರನ ಜಪಿಸು ಅಂತ ಹೇಳಿ ಆಶೀರ್ವಾದ ಮಾಡಿ ಹರಿದಾಸ್ ಠಾಕೂರಲ್ಲಿಂದ ಹೊರಟೋಗ್ತಾರೆ. ಸೊ ಹೀರಾ ಹಾಗೆಯೇ ಆ ಎಲ್ಲ ತನ್ನ ಆಸ್ತಿ ಅಂತಸ್ತು ಎಲ್ಲವನ್ನು ಕೂಡ ದಾನವನ್ನು ಮಾಡಿ ಅವಳು ಏಕವಸ್ತ್ರವನ್ನು ಹಾಕ್ಕೊಂಡು ತುಳಸಿ ಕಟ್ಟೆ ಮೇಲೆ ಕೂತ್ಕೊಂಡು ತುಳಸಿ ಕಟ್ಟೆ ಪಕ್ಕದಲ್ಲಿ ಕೂತ್ಕೊಂಡು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಜಪಿಸುತ್ತಾ ಅವಳು ಕೂಡ ಪ್ರತಿ ದಿವಸ 3 ಲಕ್ಷ ಬಾರಿ ಜಪಿಸುವಂತಹ ಒಂದು ಯೋಗ್ಯತೆಯನ್ನು ಅವಳು ಕೂಡ ಪಡಿತಾಳೆ. ಸೊ ಹೀಗೆ ಇಲ್ಲಿ ಹರಿದಾಸ್ ಠಾಕೂರರು ಭಗವಂತನ ಶುದ್ಧವಾದ ಭಕ್ತರು. ಹೇಗಾದರೂ ಈ ಹರೇ ಕೃಷ್ಣ ಮಹಾಮಂತ್ರನ ಜಪಿಸೋದ್ರಿಂದ ಯಾರು ಸತತವಾಗಿ ಜಪಿಸ್ತಾರೆ ಆ ಹೃದಯವು ಸಕಲ ಕಲ್ಮಶಗಳಿಂದ ಮುಕ್ತರಾಗುತ್ತಾರೆ. ಹಾಗೂ ಭಗವಂತನ ಹಾಗೆಯೇ ದಿವ್ಯವಾದಂಥ ಗುಣಗಳನ್ನು ಅವರು ಕೂಡ ಪಡ್ಕೋತಾರೆ. ಮತ್ತು ಯಾರೆಲ್ಲ ಬೇರೆ ಜನ ಅನ್ಯ ಜನ ಅಂಥ ಶುದ್ಧ ಭಕ್ತರ ಸಂಘಕ್ಕೆ ಬರ್ತಾರೆ ಅವರು ಕೂಡ ಶುದ್ಧ ಭಕ್ತಿಯಲ್ಲಿ ತೊಡಗ್ತಾರೆ. ಹೀಗೆ ಹೀರಾನು ಕೂಡ 3 ಲಕ್ಷ ಬಾರಿ ಜಪಿಸೋ ಕಾರಣ ಅವಳಿಗೆ ಹೆಸರು ಬಂತು ಲಕ್ಷ್ಯ ಹೀರಾ ಅಂತ. 1,00,000 ಬಾರಿ ಹರಿಕೃಷ್ಣ ಮಹಾಮಂತ್ರನ ಜಪಿಸ್ತಾ ಇದ್ರು. ನಂತರ ಊರು ಜನ ಎಲ್ಲರೂ ಸೇರಿ ಗೊತ್ತಾಯಿತು ಹೇಗೆ ಇಂತಹ ವೇಷಾಸ್ತಿ ಪರಿವರ್ತನೆಗೊಂಡಿದ್ದಾಳೆ. ಅದರಿಂದ ಅವರೆಲ್ಲರೂ ಕೂಡ ಸಂತೋಷದಿಂದ ಅವಳಿಗೆ ಏನೆಲ್ಲ ಆಹಾರಗಳು ಬೇಕು ಧಾನ್ಯಗಳು ಬೇಕು ಅದೆಲ್ಲ ತಂದು ಕೊಡ್ತಾಯಿದ್ರು. ಹೀಗೆ ಅವಳ ದೇಹದ ಪಾಲನೆಯೂ ಕೂಡ ನಡೆಯಿತು, ಜೊತೆಯಲ್ಲಿ ಆಧ್ಯಾತ್ಮಿಕ ಪ್ರಗತಿಯೂ ಕೂಡ ಆಯಿತು. ಅದರಿಂದ ಇಲ್ಲಿ ಭಗವಂತ ಹೇಳ್ತಾ ಇರುವ ಹಾಗೆ ಶುದ್ಧ ಭಕ್ತರ ಪದಧೂಳಿಯಿಂದ 3 ಲೋಕಗಳು ಕೂಡ ಪರಿಶುದ್ಧವಾಗುತ್ತೆ. ಸೊ ಅನೇಕರು ಇವಾಗೆಲ್ಲ ಬೇರೆ ಬೇರೆ ತೀರ್ಥಕ್ಷೇತ್ರಗಳಿಗೆ ಹೋಗ್ತಾರೆ, ನದಿಯಲ್ಲಿ ಸ್ನಾನ ಮಾಡಬೇಕು ಅಥವಾ ಅಲ್ಲಿ ದರ್ಶನ ಪಡಿಬೇಕು, ಅದು ನೋಡಬೇಕು ಇದು ನೋಡಬೇಕು ಅಂತ. ಆದರೆ ಶಾಸ್ತ್ರಗಳು ಉಪದೇಶ ಮಾಡುವಂಥದ್ದು ತೀರ್ಥಕ್ಷೇತ್ರಗಳಿಗೆ ಹೋದ ಉದ್ದೇಶ ಏನು? ತೀರ್ಥಕ್ಷೇತ್ರಗಳಲ್ಲಿ ಸಾಧು ಸಂತರು ನಿವಾಸ ಮಾಡ್ತಾ ಇರ್ತಾರೆ, ಅದರಿಂದ ಅವರ ಸೇವೆಯನ್ನು ಮಾಡುತ್ತಾ ಅವರಿಂದ ಉಪದೇಶವನ್ನು ಪಡಿಬೇಕು. ಇದು ತೀರ್ಥಕ್ಷೇತ್ರಗಳಿಗೆ ಹೋಗುವಂತಹ ಉದ್ದೇಶ. ಕೇವಲ ನದಿಯಲ್ಲಿ ಸ್ನಾನ ಮಾಡ್ಕೊಂಡ್ಬಂದರೆ ಯಾವುದೇ ಪೂರ್ಣವಾದಂಥ ಫಲ ಸಿಗೋದಿಲ್ಲ. ಹಾಗೆ ಸ್ನಾನ ಮಾಡಿಯೇ ಒಳ್ಳೆಯದಾಗೋದಿದ್ದರೆ ನದಿಯಲ್ಲಿ ಆಮೆಗಳು, ಮೊಸಳೆಗಳು, ಮೀನುಗಳು ಇದೆಲ್ಲವೂ ಕೂಡ ಗಂಗಾ ನದಿಯಲ್ಲಿ ತೇಲಾಡುತ್ತೆ. ಮತ್ತು ಅವರೆಲ್ಲರೂ ಕೂಡ ಮುಕ್ತರಾಗಬೇಕಾಗಿತ್ತು. ಯಾಕೆ ಅವರು ಮುಕ್ತರಾಗಿಲ್ಲ? ಯಾಕೆಂತ ಹೇಳಿದ್ರೆ ಭಗವಂತನ ಚಿಂತನೆ ಇಲ್ಲದೆ ಅವ ಏನು ಮಾಡಿದ್ರೂ ಕೂಡ ಏನೂ ಪ್ರಯೋಜನ ಅನ್ನೋದು ಆಗೋದಿಲ್ಲ. ಆದ್ದರಿಂದ ಭಗವಂತನ ಚಿಂತನೆ ಮಾಡುವಂಥದ್ದು ಅತ್ಯಂತ ಅವಶ್ಯಕ. ಆ ಭಗವಂತನ ಚಿಂತನೆ ನಮಗೆ ಬರಬೇಕು ಅಂತ ಹೇಳಿದ್ರೆ ಅದು ಕೇವಲ ಶುದ್ಧ ಭಕ್ತರ ಸಂಘದಿಂದ ಮಾತ್ರ ಸಾಧ್ಯವಾಗುತ್ತೆ. ಸೊ ಇಲ್ಲಿ ಭಗವಂತನ ಈ ಶ್ಲೋಕವನ್ನು ಹೇಳ್ತಾ ತನ್ನ ಭಕ್ತರ ಗುಣಗಾನ ಮಾಡ್ತಾ ಇದ್ದಾನೆ. ಸೊ ಇದೇ ಭಗವದ್ಗೀತೆಯಲ್ಲೂ ಕೂಡ ಅರ್ಜುನನಿಗೆ 13ನೇ ಅಧ್ಯಾಯ ಪುರುಷ ಪ್ರಕೃತಿ ಹಾಗೂ ಪ್ರಜ್ಞೆ ಕ್ಷೇತ್ರಜ್ಞ ಯೋಗದಲ್ಲಿ ಈ ರೀತಿ ಶ್ಲೋಕಗಳು ಹೇಳ್ತಾ ಇದ್ದಾನೆ. ಎಲ್ಲರೂ ಹೇಳಿ. ಅಮಾನ್ವಿತ್ವಂ ಅದಂಬಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯ ಉಪಾಸನಂ ಶೌಚಂ ಸ್ಥೈರ್ಯಂ ಆತ್ಮವಿನಿಗ್ರಹ ಇಂದ್ರಿಯ ಅರ್ಥೇಷು ವೈರಾಗ್ಯಂ ಅನಹಂಕಾರಃ ಏವಚ ಜನ್ಮ ಮೃತ್ಯು ಜರಾವ್ಯಾಧಿ ದುಃಖದೋಷ ಅನುದರ್ಶನಂ ಅಸಕ್ತಿಃ ಅನವಿಶ್ವಂಗಃ ಪುತ್ರದಾರ ಗೃಹ ಆದಿಷು ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟ ಅನಿಷ್ಟ ಉಪಪತ್ತಿಷು ಮಯಿ ಚ ಅನನ್ಯಯೋಗೇನ ಭಕ್ತಿ ಅವ್ಯಭಿಚಾರಿಣಿ ವಿವಿಕ್ತದೇಶ ಸೇವಿತ್ವಂ ಅರತಿಃ ಜನಸಂಸದಿ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನ ಅರ್ಥ ದರ್ಶನಂ ಏತದ್ ಜ್ಞಾನಂ ಇತಿ ಪ್ರೋಕ್ತಂ ಅಜ್ಞಾನಂ ಯತ್ತತಃ ಅನ್ಯಥಾ
ಅನುವಾದ: ನಮ್ರತೆ, ಜಂಬವಿಲ್ಲದಿರುವುದು, ಅಹಿಂಸೆ, ತಾಳ್ಮೆ, ಸರಳತೆ, ನಿಜವಾದ ಗುರುವಿನ ಬಳಿಗೆ ಹೋಗುವುದು, ಶೌಚ, ಸ್ಥೈರ್ಯ, ಆತ್ಮಸಂಯಮ, ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ, ಅಹಂಕಾರವಿಲ್ಲದಿರುವುದು, ಜನ್ಮ, ಸಾವು, ಮುಪ್ಪು ಮತ್ತು ರೋಗಗಳ ಕೆಡುಕನ್ನು ಗ್ರಹಿಸುವುದು, ಅನಾಸಕ್ತಿ, ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತವಾಗಿರುವುದು, ಇಷ್ಟಾನಿಷ್ಟ ಘಟನೆಗಳ ಮಧ್ಯೆ ಸಮಚಿತ್ತತೆ, ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ, ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ, ಜನಸಮೂಹದಲ್ಲಿ ಆಸಕ್ತಿ ಇಲ್ಲದಿರುವುದು, ಆತ್ಮಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳುವುದು, ಪರಿಪೂರ್ಣ ಸತ್ಯದ ತತ್ವಜ್ಞಾನಾರ್ಥ ಅನ್ವೇಷಣೆ ಇವೆಲ್ಲ ಜ್ಞಾನ ಎಂದು ಘೋಷಿಸುತ್ತೇನೆ. ಇದಲ್ಲದೆ ಇರುವುದೆಲ್ಲ ಅಜ್ಞಾನ. ಸೊ ಈ ಶ್ಲೋಕವನ್ನು ತುಂಬ ವಿಶ್ಲೇಷಣೆಯಾಗಿ ಭಗವಂತ ಅರ್ಜುನನಿಗೆ ಹೇಳಿದ್ದ. ಇದೇ ಶ್ಲೋಕಗಳು ಮತ್ತೆ ಪುನಃ ಇಲ್ಲಿ ಭಗವಂತ ಉದ್ಧವನಿಗೆ ಕೂಡ ಹೇಳ್ತಾ, ನಿರಾಪೇಕ್ಷಂ ಮುನಿಂ ಶಾಂತಂ. ನಿರಾಪೇಕ್ಷಂ ಅಂತ ಹೇಳಿದ್ರೆ ಆಸೆಗಳು ಇಲ್ಲದೇ ಇರುವಂಥದ್ದು, ಇಚ್ಛಾರಹಿತನಾಗಿರುವಂಥದ್ದು. ಯಾವ ರೀತಿ ಇಚ್ಛಾರಹಿತ? ಭೌತಿಕ ವಿಷಯಗಳ ವಸ್ತುಗಳಲ್ಲಿ. ಇಚ್ಛೆರಹಿತ ಅಂತ ಹೇಳಿದ್ರೆ ಏನೂ ಇಚ್ಛೆಗಳು ಇರಬಾರ್ದು ಅಂತಲ್ಲ, ಇಚ್ಛೆಗಳಿರಬೇಕು. ಏನು ಇಚ್ಛೆ ಇರಬೇಕು? ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಂಡು ಭಗವಂತನನ್ನು ತೃಪ್ತಿಪಡಿಸಬೇಕು ಅನ್ನೋಂತಹ ತೀವ್ರವಾದಂಥ ಇಚ್ಛೆ ಇರಬೇಕು. ಇಚ್ಛಾರಹಿತ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ಹೆಸರು, ಹಣ, ಅನೇಕ ಜನ ಹಿಂಬಾಲಕರು, ಆಸ್ತಿ ಪಾಸ್ತಿ, ಈ ಥರ ಭೌತಿಕ ವಿಷಯಗಳಲ್ಲಿ ಒಬ್ಬನು ಅನಾಸಕ್ತನಾಗಿರಬೇಕು. ಅನೇಕ ಉದಾಹರಣೆಗಳು ಇತಿಹಾಸದಲ್ಲೂ ಕೂಡ ಇದೆ. ಹೇಗೆ ವೇದವ್ಯಾಸರು. ಸೊ ವೇದವ್ಯಾಸರು ಅವರು ತುಂಬ ಉತ್ತಮವಾದಂಥ ಕುಲದಲ್ಲಿ ಪ್ರಕಟವಾದಂಥವರು, ಪರಾಶರ ಮುನಿಗಳ ಪುತ್ರರು. ಸೊ ಜನ್ಮದಿಂದಲೇ ಅವರು ಪಂಡಿತರಾಗಿದ್ದರು, ಮಹಾಭಕ್ತರಾಗಿದ್ದರು, ಸಕಲ ಜ್ಞಾನವನ್ನು ಹೊಂದಿದ್ರು. ಕಾಲಕ್ರಮೇಣ ತಪಸ್ಯವನ್ನು ಮಾಡಿ ಲೋಕ ಕಲ್ಯಾಣಕ್ಕೋಸ್ಕರ ವೇದಗಳನ್ನು ರಚಿಸಿದ್ರು. ವೇದಗಳ ವಿಭಾಗ ಮಾಡಿದ್ರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ. 108 ಉಪನಿಷತ್ತುಗಳನ್ನು ರಚಿಸಿದ್ರು. 18 ಪುರಾಣಗಳನ್ನು ರಚಿಸಿದ್ರು. ಹಾಗೂ ಮಹಾಭಾರತವನ್ನು ಕೂಡ ರಚಿಸಿದ್ರು. ಸೊ ಇಷ್ಟೆಲ್ಲ ಮಾಡಿದ್ರೂ ಕೂಡ ಅವರಲ್ಲಿ ಜನರು ನನ್ನನ್ನು ಇಷ್ಟು ಶಾಸ್ತ್ರಗಳ ಲೇಖಕ ಅಂತ ಕೊಂಡಾಡಬೇಕು ಅನ್ನೋಂಥ ಆಸೆ ಅವರಿಗಿರಲಿಲ್ಲ. ಇಂಥನೇ ದಿವಸ ಜನರು ಅನೇಕ ಗ್ರಂಥಗಳನ್ನು ಬರೀತಾರೆ, ಪುಸ್ತಕಗಳು ಬರೀತಾರೆ. ಆದರೆ ಅವರ ಇಚ್ಛೆ ಏನು? ನಮ್ಮ ಈ ಪುಸ್ತಕ ವ್ಯಾಪಾರ ಆಗಿ ನನಗೆ ದೊಡ್ಡ ಅವಾರ್ಡ್ ಸಿಗಬೇಕು, ದೊಡ್ಡ ಲೇಖಕ, ಅದಕ್ಕೆ ಅವ್ರಿಗೆ ಸಿಗ್ನೇಚರೆಲ್ಲ ಹಾಕಿ ಸೈನ್ ಹಾಕಿ ಎಲ್ಲ ಬರಿತಾ ಇರ್ತಾರೆ. ಆದರೆ ಈ ಲಕ್ಷಾಂತರ ಶ್ಲೋಕಗಳು ಸಕಲ ಲೋಕಗಳಿಗೆ ಜ್ಞಾನ ಕೊಡುವಂತಹ, ಮೋಕ್ಷ ಕೊಡುವಂತಹ ಶಾಸ್ತ್ರವನ್ನು ಕೊಟ್ಟರೂ ಕೂಡ ವೇದವ್ಯಾಸರಲ್ಲಿ ಒಂದು ಕಿಂಚಿತ್ ಈ ಭಾವನೆ ಇರಲಿಲ್ಲ, ಜನರನ್ನು ಕೊಂಡಾಡಬೇಕು ಅಂತ. ಬದಲಾಗಿ ಅವರ ಏಕೈಕ ಇಚ್ಛೆ, ನಾನು ಮಾಡಿದಂತಹ ಈ ಕೃತ್ಯದಿಂದ ಭಗವಂತ ಸಂತುಷ್ಟನಾದರೆ ಹಾಗೂ ಎಲ್ಲ ಜೀವಿಗಳು ಈ ಜನ್ಮ ಮೃತ್ಯು ಜರಾವ್ಯಾಧಿಯ ಬಂಧನ ಮುಕ್ತರಾದರೆ ಇದೇ ನನಗೆ ಸಂತೋಷ ಅನ್ನುವಂಥ ಭಾವನೆ ಅವರು ಬೆಳೆಸ್ಕೊಂಡಿದ್ರು. ಇದು ನಿಜವಾದಂಥ ಅನಾಸಕ್ತತೆ. ಕೆಲಸ ಮಾಡಿದ್ದಾರೆ, ಆದರೆ ಆ ಕೆಲಸದಿಂದ ನನಗೆ ಯಾವುದೇ ರೀತಿಯ ಭೌತಿಕ ಫಲ ಬೇಕು ಅಂತ ಅವರು ಇಚ್ಛಿಸ್ತಾ ಇಲ್ಲ. ಇದು ಮುಖ್ಯವಾದದ್ದು. ಏನೂ ಕೆಲಸ ಮಾಡದೇ ಇದ್ದರೆ ಏನೂ ಇಚ್ಛೆಗಳು ಬರೋದಿಲ್ಲ ಅಲ್ವಾ? ಎಕ್ಸಾಮ್ಗೆ ಓದದೆ ಪಾಸ್ ಆಗಬೇಕು ಅಥವಾ ಮಾರ್ಕ್ಸ್ ತಗೋಬೇಕು ಅಂತ ಏನು ಆಸೆಗಳಿರಲ್ಲ. ಆದರೆ ಓದಿದ್ರೂ ಕೂಡ ನನಗೆ ಇದೇ ಹೈ ರ್ಯಾಂಕ್ 100% ಬರಲೇಬೇಕು ಅಂತ ಆಸಕ್ತಿ ಇರಬಾರ್ದು. ಬರೆದಿದ್ದೀನಿ, ಮಾರ್ಕ್ಸ್ ಏನು ಬರುತ್ತೆ ಅದನ್ನು ಸ್ವೀಕಾರ ಮಾಡ್ತೀನಿ. ಸೊ ಇಂತಹ ಭಾವನೆ ಇದು ಭಗವಂತನಿಗೆ ಆಕರ್ಷಣೆಯಾಗುವಂತಹ ಗುಣ. ಇಂತಹ ಒಂದು ಗುಣಗಳು ಎಲ್ಲರನ್ನೂ ಕೂಡ
ಆಕರ್ಷಣೆ ಮಾಡುತ್ತೆ ಹಾಗೂ ಎಲ್ಲರಿಗೂ ಕೂಡ ಸುಖ ಶಾಂತಿಯನ್ನು ಕೊಡುತ್ತೆ. ಮತ್ತು ಅನೇಕ ಉದಾಹರಣೆಗಳು ವೇದವ್ಯಾಸರಲ್ಲದೆ ಪ್ರಹ್ಲಾದ್ ಮುನಿಗಳು, ಪ್ರಹ್ಲಾದ್ ಮಹಾರಾಜ, ಹರಿದಾಸ್ ಠಾಕೂರ, ಶುಕದೇವ ಗೋಸ್ವಾಮಿ. ಶುಕದೇವ ಗೋಸ್ವಾಮಿ ಕೂಡ ಅನೇಕ ಋಷಿಗಳ ಸಭೆಯಲ್ಲಿ 1000 ಋಷಿಗಳು ಮಹಾರಾಜ ಪರೀಕ್ಷಿತ ಬಂದಿದ್ದ. ದಯವಿಟ್ಟು ನನಗೆ ಜೀವನದ ಅಂತಿಮ ಈ ಸಮಯದಲ್ಲಿ ಏನನ್ನು ಮಾಡಬೇಕು ದಯವಿಟ್ಟು ಹೇಳಿಕೊಡಿ ಅಂತ. ಇವತ್ತಿನ ದಿವಸ ನಾವೇನು ಕಷ್ಟದಲ್ಲಿ ಯಾರ ಹತ್ರ ಹೋದರೆ ಅವ್ರು ಹೇಳ್ತಾರೆ, ಆಯಿತು ಈ ಪೂಜೆ ಮಾಡಿ, ಏನು ಮನೆಯಲ್ಲಿ ಇಂಥ ದೋಷಗಳಿದೆ ಅದಕ್ಕೋಸ್ಕರ ಈ ರೀತಿ ಪೂಜೆಗಳು ಮಾಡಬೇಕು, ಅಥವಾ ಈ ಯಂತ್ರಗಳನ್ನ ಹಾಕ್ಕೋಬೇಕು, ಕಟ್ಕೋಬೇಕು, ಅಥವಾ ಏನೋ ವಾಸ್ತು ದೋಷ ಇದೆ, ವಾಸ್ತು ಸರಿ ಮಾಡಬೇಕು, ಅದಕ್ಕೋಸ್ಕರ ಇಷ್ಟು ಹಣ ಆಗುತ್ತೆ, ಈ ಪೂಜೆ ಮಾಡಿದ್ರೆ ಇಷ್ಟು ಹಣ ಆಗುತ್ತೆ, ಇಲ್ಲ ದಾನವ ಕೊಡಬೇಕು ಅಂತ ಕೇಳ್ಕೊತಾರೆ. ಅರೆ ಶುಕದೇವ ಗೋಸ್ವಾಮಿಗಳು ಅದು ಯಾವುದನ್ನು ಕೂಡ ಕೇಳಲಿಲ್ಲ. ಸ್ವಯಂ ವೇದವ್ಯಾಸರ ಪುತ್ರರು ಶುಕದೇವ ಗೋಸ್ವಾಮಿಗಳು. ಆಯಿತು, ಲೋಕ ಕಲ್ಯಾಣಕ್ಕೋಸ್ಕರ, ನಿನ್ನ ಉದ್ಧಾರಕ್ಕೋಸ್ಕರ ಹಾಗೂ ನನಗೆ ಸಿಕ್ಕಂಥ ಅವಕಾಶ, ಭಗವಂತನ ಗುಣಗಾನ ಮಾಡಿದ ಅವಕಾಶ ಸಿಗ್ತಾ ಇದೆ ಅಂತೇಳಿದು 7 ದಿವಸಗಳು ಹಗಲು ರಾತ್ರಿ ನಿದ್ರೆ ಊಟ ನೀರು ಎಲ್ಲ ಬಿಟ್ಟು ಶ್ರೀಮದ್ ಭಾಗವತನ ಪಠಣವನ್ನು ಮಾಡಿದ್ರು. ಈ ಒಂದು ಕಾರ್ಯದಿಂದ 5000 ವರ್ಷಗಳ ಹಿಂದೆ ಆದಂಥದ್ದು ಇವತ್ತು ಕೂಡ ನಾವೆಲ್ಲರೂ ಆ ಒಂದು ಸಂವಾದವನ್ನು ಓದುತ್ತಾ ತಿಳಿಯುತ್ತಾ ನಮ್ಮ ಜೀವನವನ್ನು ಒಳ್ಳೆಯ ಮಾರ್ಗದಲ್ಲಿ ಕರೆದೊಯ್ಯಲಿಕ್ಕೆ, ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಆದ್ದರಿಂದ ಭಗವಂತ ಈ ನಿರಾಪೇಕ್ಷ ಅನ್ನುವಂತಹ ಗುಣ ಇದು ಭಕ್ತನಲ್ಲಿರುವಂತಹ ಒಂದು ನಿಜವಾದಂತಹ ಆಭರಣ. ಆಭರಣಗಳು ಚಿನ್ನ ವಜ್ರಗಳಿಂದ ಹಾಕ್ಕೊಂಡ್ರೆ ಆಭರಣ ಭೌತಿಕ ಜನರ ಆಕರ್ಷಣೆ ಮಾಡುತ್ತೆ. ಆದರೆ ಭಗವಂತ ನಮ್ಮನ ಕಡೆ ಆಕರ್ಷಣೆ ಆಗಬೇಕು ಅಂತೇಳಿದ್ರೆ ನಾವು ಹಾಕಬೇಕಾಗಿರುವಂಥ ಆಭರಣಗಳು ಈ ಎಲ್ಲ ಗುಣಗಳು, ದಿವ್ಯವಾದ ಗುಣಗಳು ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಇಷ್ಟೆಲ್ಲ ಗುಣಗಳು ನಾವು ಬೆಳೆಸ್ಕೊಂಡ್ರೆ ಭಗವಂತನೂ ಕೂಡ ಇದರಿಂದ ಆಕರ್ಷಿತನಾಗ್ತಾನೆ. ಹರಿದಾಸ್ ಠಾಕೂರ, ಪ್ರಹ್ಲಾದ್ ಮಹಾರಾಜ ಎಷ್ಟೆಲ್ಲ ಕಷ್ಟಗಳು ಬರ್ತಾಯಿದ್ರು ಕೂಡ ಸತತವಾಗಿ ಅವರು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸ್ತಾ ಇದ್ರು. ಅವರೊಂದು ಕ್ಷಣವೂ ಕೂಡ ಮನಸ್ಸಲ್ಲಿ ಚಿಂತನೆ ಬರಲ್ಲ, ನಾನು ಇಷ್ಟು ಜಪಿಸ್ತಾ ಇದ್ದೀನಿ, ಭಗವಂತ ಯಾಕೆ ನಾನು ರಕ್ಷಣೆ ಮಾಡ್ತಾ ಇಲ್ಲ, ಭಗವಂತ ನಂಗೆ ಯಾಕೆ ಹಿಂಗೆ ಕಷ್ಟಪಡ್ತಾ ಇದೆ ಅನ್ನೋಂಥ ಚಿಂತನೆ ಅವರು ಮಾಡಲಿಲ್ಲ. ಹಾಗಂತ ಜಪ ಮಾಡೋದು ಕೂಡ ಬಿಡಲಿಲ್ಲ. ಜಪ ಮಾಡ್ತಾಯಿದ್ರು, ಭಗವಂತ ನನಗೇನು ಕೊಡಬೇಕು ಅದನ್ನು ಅವನು ಕೊಡಲಿ, ಅದು ಅವನ ಇಚ್ಛೆ. ಆದರೆ ಜಪ ಮಾಡುವುದು, ಅವನ ಚಿಂತನೆ ಮಾಡುವುದು ನನ್ನ ಧರ್ಮ ಎಂದು ತಿಳಿದು ಪ್ರಹ್ಲಾದ್ ಮಹಾರಾಜ ಸತತವಾಗಿ ಭಗವಂತ ನಾಮಸ್ಮರಣೆದು ಮಾಡುತ್ತಾ ಇತ್ತು. ಮುಂದೆ ಭಗವಂತ ಹೇಳ್ತಾರೆ, ನಿರಾಪೇಕ್ಷಂ ಮುನಿಂ ಶಾಂತಂ, ಶಾಂತ ಸ್ವಭಾವದವರು ನನ್ನ ಭಕ್ತಾದಿಗಳು. ಶಾಂತ ಎಂತಹ ಪರಿಸ್ಥಿತಿಯೂ ಕೂಡ ಅದರಿಂದ ಉದ್ವೇಗಗೊಳ್ಳೋದಿಲ್ಲ. ಹರಿದಾಸ್ ಠಾಕೂರರು ಪ್ರತಿನಿತ್ಯ 3 ಲಕ್ಷ ಬಾರಿ ಹರೇ ಕೃಷ್ಣ ಅಂತ ಜಪಿಸ್ತಾ ಇದ್ರು. ಜನ್ಮದಿಂದ ಅವರು ಮುಸ್ಲಿಂ ಪರಿವಾರದವರು. ಆದರೆ ಕೃಷ್ಣ ಭಕ್ತಿಯನ್ನು ಬೆಳೆಸ್ಕೊಂಡು ಜಪ ಮಾಡ್ತಾರ ಕಾರಣ ಚೈತನ್ಯ ಮಹಾಪ್ರಭುಗಳಿಗೆ ನಾಮಾಚಾರ್ಯ ಅಂತ ಪದವಿ ಕೊಟ್ಟರು. ಆದರೆ ಅನೇಕ ಮುಸ್ಲಿಂ ಜನರು ಇದರಿಂದ ಅಸೂಯೆ ಪಡ್ತಾ ಇದ್ರು. ಈ ವ್ಯಕ್ತಿ ನಮ್ಮ ಜಾತಿಯವನಾಗಿ ಹಿಂದೂಗಳ ಅಥವಾ ಈ ವೈದಿಕ ಮಂತ್ರನ ಜಪಿಸ್ತಾ ಇದ್ದಾನೆ. ಅನೇಕ ಈ ವೈದಿಕ ಧರ್ಮದವರು ಕೂಡ ಅಸೂಯೆ ಪಡ್ತಾ ಇದ್ರು. ನಮಗಿಂತ ಜಾಸ್ತಿ ಈ ವ್ಯಕ್ತಿಗೆ ಗುಣಗಾನ ಮಾಡ್ತಾ ಇದ್ದಾರೆ. ಎಲ್ಲ ಹೋಗಿ ಮುಸ್ಲಿಂ ರಾಜನಿಗೆ ದೂರು ಸಲ್ಲಿಸ್ತಾರೆ, ಈ ವ್ಯಕ್ತಿ ನೋಡಿ ಹೀಗೆಲ್ಲ ಮಾಡ್ತಾ ಇದ್ದಾನೆ. ಬ್ರಾಹ್ಮಣರು ಹೋಗಿದ್ರು, ಅವರ ಜಾತಿಯವರು ಕೂಡ ಹೋಗಿದ್ರು. ರಾಜ ಅವನ ಕರೆದು ಅವನಿಗೆ ಹೆದರಿಸ್ತಾರೆ, ನೀನು ನಾಮ ಜಪವನ್ನು ಬಿಡಬೇಕು, ಯಾಕಂದರೆ ನೀನು ಮುಸ್ಲಿಂ ಪರಿವಾರ ಜಪಿಸಿದವನು, ನೀನು ಕುರಾನ್ ಕೊಟ್ಟಿರೋ ಮಂತ್ರ ಜಪಿಸ್ಬೇಕು, ಈ ಜಪ ನೀನು ಜಪಿಸಿದ್ರೆ ನೀನು ಸಾಯಿಸೋ ತನಕ ಹೊಡಿತೀವಿ ಅಂತ. ಹರಿದಾಸ್ ಠಾಕೂರರು, ನೀನೇನು ಬೇಕಾದರೂ ಮಾಡು, ನಾನು ಮಂತ್ರ ಜಪಿಸೋದು ಮಾತ್ರ ಬಿಡೋದಿಲ್ಲ. ರಾಜನಿಗೆ ಸಿಟ್ಟು ಬಂದು ಆಜ್ಞೆ ಮಾಡ್ತಾನೆ, ಈ ವ್ಯಕ್ತಿಯನ್ನು ಈ ಊರಿನಲ್ಲಿರುವಂಥ 21 ಮಾರುಕಟ್ಟೆ ಎಲ್ಲ ಕಡೆ ಹೋಗಿ ಅವನಿಗೆ ಚೆನ್ನಾಗಿ ಹೊಡೀರಿ, ಸಾಯೋ ತನಕ ಅವನು ಹೊಡಿಬೇಕು. ಹಾಗೆ ಸೈನಿಕರು 4 ಜನ ಗಟ್ಟಿಮುಟ್ಟಾದಂಥವರು ಹಾಕ್ಕೊಂಡು ಎಲ್ಲ ಮಾರುಕಟ್ಟೆಗಳಿಗೆ ಹೋಗಿ ಹೊಡೆದು ಬೆಳಗ್ಗೆಯಿಂದ ಸಾಯಂಕಾಲ ಆಗುತ್ತೆ. ಆದರೆ ಹರಿದಾಸ್ ಠಾಕೂರರು ಸಂತೋಷದಿಂದ ಉತ್ಸಾಹದಿಂದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸ್ತಾ ಇರ್ತಾರೆ. ಸೈನಿಕರಿಗೆ ಸುಸ್ತಾಗ್ಬಿಡುತ್ತೆ, ಅವ್ರಿಗೆ ಗಾಬರಿ ಆಗುತ್ತೆ, ಭಯ ಆಗುತ್ತೆ.
ಅವ್ರಿಗೆ ಪಾದಕಮಲಗಳು ಬೀಳ್ತಾರೆ. ಹರಿದಾಸ್ ಠಾಕೂರ ದಯವಿಟ್ಟು ನಮ್ಗೆ ಕ್ಷಮಿಸಿ, ಆದರೆ ನೀವು ಸಾಯಲಿಲ್ಲ ಅಂತ ಹೇಳಿದ್ರೆ ರಾಜ ನಮ್ಮನ್ನು ಸಾಯಿಸ್ತಾನೆ, ದಯವಿಟ್ಟು ನಮ್ಮ ಕೃಪೆ ತೋರಿಸಿ. ಆಗ ಹರಿದಾಸ್ ಠಾಕೂರರು ಮೂರ್ಛೆ ಹೋದಾಗ ನಾಟಕ ಮಾಡ್ತಾರೆ. ಅನಂತರ ಸೈನಿಕರು ಆ ಶರೀರವನ್ನು ತಗೊಂಡು ಹೋಗಿ ನದಿಗೆ ಬಿಸಾಕ್ತಾರೆ. ಸ್ವಲ್ಪ ದೂರ ತೇಳ್ತಾ ಹೋಗುತ್ತೆ ಅಂತ ತಿರ್ಗಾ ತಡಕ್ಕೆ ಬಂದು ಅವರು ಎದ್ದು ತಮ್ಮ ಕೀರ್ತನೆ ಮಾಡ್ತಾ ಮುಂದುವರಿತಾರೆ. ಸೊ ಹೀಗೆ ಎಂತಹ ವಿಪತ್ತು ಬಂದರೂ ಕೂಡ, ಯಾರೇ ಎದುರಾದರೂ ಕೂಡ ಭಕ್ತರ ಗುಣ, ತಮ್ಮ ಏನು ನಿಯಮಗಳಿದೆ, ತಮ್ಮ ಏನು ಪದ್ಧತಿಗಳಿದೆ ಅದನ್ನು ಶಾಂತಿಯಿಂದ ಮುಂದುವರಿಸ್ತಾರೆ. ಯಾರು ಎದುರಾದರೂ ಕೂಡ ಅದಕ್ಕೆ ಹೆದರೋದಿಲ್ಲ, ಯಾಕಂದರೆ ಅವ್ರು ತಿಳಿದಿದ್ದಾರೆ ಎಲ್ಲರಿಗಿಂತ ದೊಡ್ಡವನು ಭಗವಂತ. ಭಗವಂತ ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ ಅನ್ನುವಂತಹ ಶ್ರದ್ಧೆ ಭಕ್ತರಿಗಿರುತ್ತೆ. ಆದ್ದರಿಂದ ಅಂತಹ ಭಕ್ತರನ್ನು ಭಗವಂತ ರಕ್ಷಣೆ ಮಾಡ್ತಾನೆ. ಎಲ್ಲಿ ತನಕ ಆ ಭಾವನೆ ನಾವು ಬೆಳೆಸ್ಕೊಳ್ಳೋದಿಲ್ಲ, ಭಗವಂತನೂ ಕೂಡ ಅಷ್ಟು ಆಸಕ್ತಿನೂ ತೋರಿಸೋದಿಲ್ಲ. ಅದರಿಂದಲೇ ಭಗವಂತ ಹೇಳಿರುವಂಥದ್ದು ಮಾಮೇಕಂ ಶರಣಂ ವ್ರಜ. ಎಲ್ಲಿ ತನಕ ನಮ್ಮಲ್ಲಿ ನಮ್ಮ ತಂದೆ ತಾಯಿ ನಮ್ಮನ್ನು ಕಾಪಾಡ್ತಾರೆ, ನಮ್ಮ ಬಂಧು ಮಿತ್ರರು ಕಾಪಾಡ್ತಾರೆ, ನಾನು ಸಂಗ್ರಹ ಮಾಡಿರೋಂಥ ಹಣ ನನ್ನನ್ನು ಕಾಪಾಡುತ್ತೆ, ನಾನು ಗಳಿಸಿರುವಂತಹ ಹೆಸರು ಪದವಿ ಇದು ನನ್ನ ಕಾಪಾಡುತ್ತೆ, ಹೀಗೆ ಅನ್ಯ ವಿಷಯಗಳಲ್ಲಿ ಆಸಕ್ತಿ ಇದ್ದರೆ ಭಗವಂತ ಅಲ್ಲಿ ಪ್ರವೇಶ ಮಾಡೋದಿಲ್ಲ. ಹೀಗೆ ಮಹಾಭಾರತದಲ್ಲಿ ದ್ರೌಪದಿಯ ವಸ್ತ್ರಹರಣ ಆಗಬೇಕಾದ್ರೆ ಮೊದಲು ದ್ರೌಪದಿ ತನ್ನ ಪತಿಗಳ ಕಡೆ ಗಮನ ಹರಿಸ್ತಾಳೆ. ಎಂತೆಂಥ ಬಲಿಷ್ಠವಾದಂತಹ ಜನ, ಯುಧಿಷ್ಠಿರ ಮಹಾರಾಜ, ಭೀಮ, ಅರ್ಜುನ, ನಕುಲ, ಸಹದೇವ, ಆದರೆ ಅವರು ತಲೆ ಬಗ್ಗಿಸ್ಕೊಂಡು ಕೂತಿರ್ತಾರೆ. ಅನಂತರ ಅಲ್ಲಿ ಯಾರು ಗುರು ಹಿರಿಯರು ಇರ್ತಾರೆ, ದ್ರೋಣಾಚಾರ್ಯ, ಕೃಪಾಚಾರ್ಯ, ಭೀಷ್ಮ ಪಿತಾಮಹ, ಅವ್ರ ಹತ್ರ ಹೋಗಿ ಕೇಳ್ತಾರೆ. ಆದರೆ ಅವರು ಕೂಡ ಅವರವರ ಒಂದು ಲೌಕಿಕ ಧರ್ಮದ ಬಂಧನದಲ್ಲಿ ಅವರೇನೂ ಕೂಡ ಮಾಡೋದಿಲ್ಲ. ದುಶ್ಯಾಸನ ಸೀರೆ ಎಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಕೊನೆಯದಾಗಿ ತಾನೇ ರಕ್ಷಣೆ ಮಾಡ್ಕೋತೀನಿ ಅಂತ ಹೇಳಿ ಹಿಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾಳೆ. ಆದರೂ ಕೂಡ ಅವನ ಬಲದ ಮುಂದೆ ನಿಲ್ಲಕ್ಕಾಗೋದಿಲ್ಲ. ಆಗ ಕೊನೆಯದಾಗಿ ದ್ರೌಪದಿ ಎರಡೂ ಕೈಗಳನ್ನು ಎತ್ತಿ ಹೇ ಕೃಷ್ಣ ಅಂತ ಜೋರಾಗಿ ಕೂಗ್ತಾಳೆ. ಆ ಕೃಷ್ಣ ಸಾವಿರಾರು ಮೈಲಿ ದೂರದಲ್ಲಿದ್ದರೂ ಕೂಡ, ದ್ವಾರಕೆಯಲ್ಲಿದ್ದರೂ ಕೂಡ ಅಲ್ಲಿಂದ ಅನಂತವಾದ ಸೀರೆಯನ್ನು ಅವನು ಪ್ರಕಟಿಸ್ತಾನೆ. ಹೀಗೆ ತೋರಿಸ್ತಾ ಇರುವಂಥದ್ದು ಮಾಮೇಕಂ. ಎಲ್ಲಿ ತನಕ ಈ ಭಾವನೆ ಬೆಳೆಸ್ಕೋಬೇಕು. ನಮ್ಮ ಹತ್ರ ಇಲ್ಲ. ಜನ್ಮನಾ ಜಾಯತೆ ಶೂದ್ರ, ಜನ್ಮದಿಂದ ನಾವೆಲ್ಲ ಅಂಧಕಾರದಲ್ಲಿ, ಅಜ್ಞಾನದಲ್ಲಿ, ಅಹಂಕಾರದಲ್ಲಿ ಇದ್ದೀವಿ. ಆದರೆ ಈಗ ಭಗವದ್ಗೀತೆಯ ಮೂಲಕ, ಶ್ರೀಮದ್ ಭಾಗವತ ಮೂಲಕ ನಮಗೆ ಭಕ್ತರ ಗುಣ ಹೇಗಿರಬೇಕು, ಆ ಗುಣಗಳಿಂದ ಭಕ್ತರು ಹೇಗೆ ನಡೆದ್ರು, ಇದೆಲ್ಲವೂ ಕೂಡ ನಮಗೆ ಗೊತ್ತಾಗ್ತಾ ಇದೆ. ಅದರಿಂದ ಆ ಭಾವನೆಗಳನ್ನು ನಾವು ಬೆಳೆಸ್ಕೊಂಡ್ರೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಹಾಗೂ ನಮ್ಮನ್ನು ಕೊಂಡಾಡ್ತಾನೆ. ಮುಂದೆ ನಿರ್ವೈರಂ, ಭಕ್ತರಿಗೆ ಯಾರೂ ಕೂಡ ಶತ್ರುಗಳು ಅಂತಿಲ್ಲ. ಏನೇ ಮಾಡಲಿ ಅವರು ಇನ್ನೊಬ್ಬರನ್ನು ಶತ್ರುಗಳು ಅಂತ ಭಾವಿಸೋದಿಲ್ಲ. ಸೊ ಅದರಿಂದ ಯುಧಿಷ್ಠಿರ ಮಹಾರಾಜನನ್ನು ಅಜಾತ ಶತ್ರು ಅಂತ ಕರೀತಾ ಇದ್ರು. ಅದರಿಂದ ಅವನಿಗೆ ಶತ್ರುಗಳು ಇರಲಿಲ್ಲ ಅಂತಲ್ಲ. ಈಗ ದುರ್ಯೋಧನ ಇದ್ದ, ಆದರೆ ಯುಧಿಷ್ಠಿರನ ಮನಸ್ಸಲ್ಲಿ ಭಾವನೆ ಇಲ್ಲ ಅವನು ಶತ್ರು ಅಂತ. ಶತ್ರುಗಳಿಲ್ಲ ಅಂದರೆ ಶತ್ರುಗಳು ಇರೋದಿಲ್ಲ ಅಂತಲ್ಲ. ಅವನು ದುರ್ಯೋಧನ ಅಸೂಯೆ ಪಡ್ತಾ ಇದ್ದ, ಯಾವುದೋ ಒಂದು ರೀತಿ ಹಾನಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಆ ಭಾವನೆಗಳಿದ್ದರೂ ಕೂಡ ಯುಧಿಷ್ಠಿರ ಮಹಾರಾಜನಲ್ಲಿ ಅವನ ಮೇಲೆ ಯಾವುದೇ ರೀತಿಯ ಕೆಟ್ಟ ಭಾವನೆ ಇರಲಿಲ್ಲ. ಹೇಗೋ ಅವನು ಬದಲಾಯಿಸಬೇಕು, ಒಳ್ಳೇದು ಮಾಡಬೇಕು, ಅವನಿಚ್ಛೆಯನ್ನು ಪೂರೈಕೆ ಆಗಲಿ ಅಂತ ಭಾವನೆ ಸದಾ ಇಟ್ಕೋತಾ ಇದ್ರು. ಇನ್ನೊಂದು ಉದಾಹರಣೆ ಕೊಡ್ತಾರೆ. ವೇದವ್ಯಾಸರು, ವೇದವ್ಯಾಸರು, ವಿದುರ, ಸೊ ಎಲ್ಲರೂ ಕೂಡ ಬಾರಿ ಬಾರಿ ಧೃತರಾಷ್ಟ್ರನಿಗೆ ಉಪದೇಶ ಮಾಡ್ತಾರೆ, ಭೀಷ್ಮನಿಗೆ ಉಪದೇಶ ಮಾಡ್ತಾರೆ. ಇದು ಒಳ್ಳೆಯದಲ್ಲ, ಪಾಂಡವರಿಗೆ ಇಷ್ಟು ಕಿರ್ಕೊಳ ಕೊಡ್ತಾ ಇದ್ದಾರೆ ದುರ್ಯೋಧನ, ಇದನ್ನು ವಿರೋಧಿಸಬೇಕು, ಅವನಿಗೆ ಸಹಕಾರ ಕೊಡಬಾರದು. ಧೃತರಾಷ್ಟ್ರ ಪುತ್ರಮೋಹದಿಂದ ಅವನೇನು ಮಾಡಿದ್ರು ಕೂಡ ಅವನು ಬೇಡ ಅಂತ ಹೇಳ್ತಾರೆ. ಹಾಗೆ ಭೀಷ್ಮಾಚಾರ್ಯರು ಕೂಡ ಅವರ ಧರ್ಮ, ರಾಜ್ಯ ಧರ್ಮ, ನಾನು ರಾಜನ ಸಂಬಳ ತೊಗೊಂಡಿದ್ದೀನಿ, ಅವನ ಊಟ ತಿಂದಿದ್ದೀನಿ, ಆದ್ದರಿಂದ ಅವನ ರಾಜ ಏನು ಮಾಡಿದ್ರೂ ಕೂಡ ಅವನ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ. ಸೊ ಈ ಧರ್ಮದಲ್ಲಿ ಅವನು ಕೂಡ ಸಿಕ್ಕಾಕ್ಕೊಂಡಿದ್ದೆ. ವೇದವ್ಯಾಸರು ಇದಕ್ಕೆ ತುಂಬ ನಿಂದನೆ ಮಾಡ್ತಾರೆ, ಹೀಗೆ ಮಾಡಬಾರ್ದು ಅಂತ. ಆದರೂ ಕೂಡ ಅದೇ ಪಾಲನೆ ಮಾಡ್ತಾರೆ. ಮುಂದೆ ಧೃತರಾಷ್ಟ್ರನ 100 ಮಕ್ಕಳು ಹೋಗ್ತಾರೆ. ಭೀಷ್ಮ ಪಿತಾಮಹ ಅವರು ಅರ್ಜುನ ಬಾಣಗಳಿಗೆ ತುತ್ತಾಗಿ ಅವರ ಬಾಣಗಳ ಶೈದ ಮೇಲೆ ಅವರು ಮಲಗಿರ್ತಾರೆ, ತುಂಬ ಒದ್ದಾಡ್ತಾ ಇರ್ತಾರೆ. ಆದರೂ ಅಲ್ಲಿ ವೇದವ್ಯಾಸರು ಹೋಗ್ತಾರೆ, ಅವರನ್ನು ಮಾತಾಡಿಸ್ತಾರೆ. ಅದು ತಿಳ್ಕೊಳ್ಳಿಲ್ಲ, ನಾನು ಹಂಗೆಲ್ಲ ಹೇಳಿದೆ,
ನನ್ನ ಮಾತು ಕೇಳಲಿಲ್ಲ, ನನ್ನ ಹತ್ರ ಬರೋದಿಲ್ಲ ಅಂಥೇಳಿ ಅವರಿಬ್ಬರ ಮೇಲೆ ಕೂಡ ಅವರು ದ್ವೇಷ ಕಾರಲಿಲ್ಲ. ಬದಲಾಗಿ ಇವಾಗಲಾದರೂ ಯಾವುದೋ ಒಂದು ರೀತಿ ಬದಲಾಯಿಸ್ಬೋದು, ಇವಾಗಲಾದರೂ ಅವರನ್ನು ಉದ್ಧಾರ ಮಾಡ್ಬೋದು, ಇವಾಗಾದರೂ ಒಳ್ಳೇದು ಮಾಡಬೇಕು ಅಂತ ಚಿಂತನೆ ವೇದವ್ಯಾಸರು ಪ್ರಕಟ ಮಾಡ್ತಾರೆ. ಹಾಗೆಯೇ ಪ್ರಹ್ಲಾದ್ ಮಹಾರಾಜ ತನ್ನ ತಂದೆ ಅವನಿಗೆ ನಾನಾ ರೀತಿ ಕಿರುಕುಳ ಕೊಟ್ಟ, ಎಷ್ಟೆಷ್ಟೋ ರೀತಿಯಲ್ಲಿ ಸಂಹಾರ ಮಾಡಲಿಕ್ಕೆ ಪ್ರಯತ್ನ. ಪ್ರಹ್ಲಾದ ಏನೂ ತಪ್ಪು ಮಾಡಿಲ್ಲ, ಕೇವಲ ಹರಿಯ ನಾಮಸ್ಮರಣೆ ಮಾಡ್ತಾ, ಆದರೂ ಅಸೂಯೆ ಭಾವನೆಯಿಂದ ಅವನ ತಂದೆಯೇ ಅವನಿಗೆ ನಾನಾ ರೀತಿ ಕಿರುಕುಳ ಕೊಟ್ಟ. ಪಾಪಿಷ್ಟನಾಗಿದ್ದ, ಅನೇಕ ಜನರಿಗೆ ದ್ರೋಹ, ಬ್ರಾಹ್ಮಣರು, ಆಕಳು ಇದೆಲ್ಲ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತಾ ಇದ್ದ, ಅನೇಕ ಸ್ತ್ರೀಯನ್ನು ಅಪಹರಿಸ್ತಾ ಇದ್ದ, ಅತ್ಯಾಚಾರ ಮಾಡ್ತಾ ಇದ್ದ. ಇಷ್ಟೆಲ್ಲ ಆದರೂ ಕೂಡ ನರಸಿಂಹದೇವ ಪ್ರಕಟವಾದಾಗ ನರಸಿಂಹದೇವ ಕೇಳ್ತಾರೆ, ಹೇ ಪ್ರಹ್ಲಾದ, ನನ್ನ ಭಕ್ತಿಯಲ್ಲಿ ನೀನು ಎಷ್ಟೆಲ್ಲ ಕಷ್ಟ ಹೊಂದಿದೆ, ನಾನೇ ವಿಳಂಬ ಮಾಡಿದೆ ನಿನ್ನ ಹತ್ರ ಬರಲಿಕ್ಕೆ, ಅದೇ ನಿಂಗೆ ಏನು ಬರಬೇಕು ಕೇಳು ಕೊಡ್ತೀನಿ ಅಂತ. ಸೊ ಪ್ರಹ್ಲಾದ ಕೇಳಿದಂಥದ್ದು, ನನ್ನ ತಂದೆ ಎಷ್ಟು ಕ್ರೂರಿಯಾಗಿದ್ದ, ಎಷ್ಟೆಲ್ಲ ಚಿತ್ರಹಿಂಸೆ ಕೊಟ್ಟ, ನಾನಾ ರೀತಿ ಪಾಪಗಳನ್ನು ಮಾಡಿದ, ದಯವಿಟ್ಟು ಅವನ ಮೇಲೆ ಕೃಪೆ ತೋರಿಸಿ ಅವನ ಪಾಪಗಳನ್ನು ನಾಶ ಮಾಡಿ ಅವನಿಗೆ ಮುಕ್ತಿಯನ್ನು ಕೊಡಿ ಅಂತ ಪ್ರಾರ್ಥನೆ ಮಾಡ್ಕೋತಾರೆ. ಸೊ ಇದು ನಿಜವಾದಂತಹ ಭಕ್ತಿ, ನಿಜವಾದಂಥ ಭಕ್ತ ಗುಣ. ನಿರ್ವೈರಂ, ಅವನ ಮೇಲೆ ಯಾರು ಹಲ್ಲೆ ಮಾಡಿದ್ರೂ ಕೂಡ ಅವನಿಗೆ ಅವ್ರ ಮೇಲೆ ಹಲ್ಲೆ ಮಾಡಬೇಕು ಅನ್ನೋಂಥ ಭಾವನೆ ಬರೋದಿಲ್ಲ, ವೈರತ್ವ ಅನ್ನೋದು ಇರೋದಿಲ್ಲ. ಪ್ರಭುಪಾದರು ಒಂದು ಕತೆ ಹೇಳ್ತಾರೆ. ಒಬ್ಬ ಬ್ರಾಹ್ಮಣ ನದಿಯಲ್ಲಿ ಸ್ನಾನ ಮಾಡ್ತಾ ಇರ್ತಾನೆ. ಮತ್ತು ಅಲ್ಲೊಂದು ಚೇಳು ಅಲ್ಲಿ ತೇಲಾಡ್ತಾ ಇರುತ್ತೆ, ಚೇಳು ಒದ್ದಾಡ್ತಾ ಇರುತ್ತೆ ನೀರಿನಲ್ಲಿ. ಆ ಚೇಳನ್ನ ಕಾಪಾಡಬೇಕು ಅಂಥೇಳಿ ಅದನ್ನು ಎತ್ತಕ್ಕೆ ಹೋಗ್ತಾನೆ. ಆ ಚೇಳು ಆ ಬಾಲದಿಂದ ಚುಚ್ಚಿದ ತಕ್ಷಣ ಉರಿಯಿಂದ ತಿರ್ಗಾ ಕೈಯಿಂದ ಜಾರುತ್ತೆ, ತಿರ್ಗಾ ಎತ್ತಕ್ಕೆ ಹೋಗ್ತಾನೆ, ತಿರ್ಗಾ ಚುಚ್ಚುತ್ತೆ, ತಿರ್ಗಾ ಜಾರುತ್ತೆ. ಈ ಥರ 3-4 ಸಲ ಆಗುತ್ತೆ. ಆವಾಗ ಅಲ್ಲಿ ಆ ನದಿಯ ದಂಡೆಯಲ್ಲಿ ಒಬ್ಬ ವ್ಯಕ್ತಿ ನೋಡ್ತಾ ಇರ್ತಾನೆ, ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ ಅಂತ. ಮತ್ತು ಕರೆದು ಕೇಳ್ತಾರೆ, ಅಲ್ಲ ಆ ದುಷ್ಟವಾದ ಚೇಳನ್ನು ಕಾಪಾಡಲಿಕ್ಕೆ ಯಾಕೆ ಪ್ರಯತ್ನ ಮಾಡ್ತಾ ಇದ್ದೆ, ಪ್ರಯತ್ನ ಮಾಡ್ಕೊಂಡು ನಿನ್ನ ಕಚ್ಚಕ್ಕೆ ಪ್ರಯತ್ನ ಮಾಡ್ತಾ ಇದೆ, ಅದು ಬಿಡೋದು ಹೋಗಲಿ ಅಂತ. ಆಗ ಆ ಬ್ರಾಹ್ಮಣ ಹೇಳ್ತಾನೆ, ಆ ಒಂದು ಜೀವ ತನ್ನ ಧರ್ಮ ಪಾಲನೆ ಮಾಡ್ತಾ ಇದೆ. ಚೇಳಿನ ಗುಣ ಏನು, ಅದು ವಿಷ ಕಾರುವಂಥದ್ದು, ಅಸೂಯೆ ಪಡುವಂಥದ್ದು. ಅದರಿಂದ ಅದರ ಧರ್ಮ ಪಾಲನೆ ಮಾಡ್ತಾ ಇದೆ. ಅದಕ್ಕೆ ಸಹಾಯ ಮಾಡೋರ್ಗೂ ಅದು ಗೊತ್ತಿಲ್ಲ, ಬುದ್ಧಿ ಇಲ್ಲ, ಸಹಾಯ ಮಾಡ್ತೀನಿ ಅಂತೇಳಿದೆ, ಅದು ಚುಚ್ಚಕ್ಕೆ ಪ್ರಯತ್ನ ಮಾಡ್ತಾಯಿದ್ರೆ. ಅದೇ ನಾನು ಬ್ರಾಹ್ಮಣನ ಗುಣ ಏನು, ಎಲ್ಲರ ಮೇಲೆ ಅನುಕಂಪ ತೋರಿಸ್ಬೇಕಾಗಿರುವಂಥದ್ದು. ಅದು ಅದರ ಗುಣವನ್ನು ಧರ್ಮ ಪಾಲನೆ ಮಾಡ್ತಾ ಇದೆ, ನಾನು ಧರ್ಮವನ್ನು ಪಾಲನೆ ಮಾಡ್ತೀನಿ ಅಂತಹ ಗುಣ ಹೊಂದಿದ್ದ. ಇದು ನಿಜವಾದಂಥ ಬ್ರಾಹ್ಮಣ. ಜನ್ಮನಾ ಜಾಯತೆ ಶೂದ್ರ, ಸಂಸ್ಕಾರಾತ್ ಭವೇದ್ ದ್ವಿಜಃ, ವೇದ ಪಠೇದ್ ಭವೇದ್ ವಿಪ್ರೋ, ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ. ಬ್ರಾಹ್ಮಣನ ಗುಣ ಯಾವಾಗ ಅವನಿಗೆ ಭಗವಂತನ ಅರಿವಿಕೆ ಆಗತ್ತೆ, ಈಶಾವಾಸ್ಯಂ ಇದಂ ಸರ್ವಂ, ಈ ಜಗತ್ತಲ್ಲಿ ಏನೆಲ್ಲ ಇದೆ ಅದೆಲ್ಲ ಭಗವಂತನಿಗೆ ಸೇರಿರುವುದು ಅನ್ನೋಂಥ ಭಾವನೆ ಯಾವಾಗ ಒಬ್ಬನಿಗೆ ಬರುತ್ತೆ, ಆವಾಗ ನಿಜವಾದ ಬ್ರಾಹ್ಮಣನಾಗ್ತಾನೆ. ಭಗವಂತನ ಚಿಂತೆಯಲ್ಲಿ ತೊಡಗ್ತಾನೆ. ಆಗ ಅವನು ಯಾರ ಮೇಲೆ ಅಸೂಯೆ ಪಡೋದಿಲ್ಲ, ಯಾರೂ ಕೂಡ ಅವನು ದ್ವೇಷ ಕಾರೋದಿಲ್ಲ, ಯಾರಿಗೂ ನೋವು ಕೊಡೋದಿಲ್ಲ, ತನಗೂ ಕೊಡೋದಿಲ್ಲ, ಬೇರೆಯವ್ರಿಗೂ ಕೊಡೋದಿಲ್ಲ. ನಂತರ ಮುಂದೆ ಭಗವಂತ ಹೇಳ್ತಾನೆ ಸಮದರ್ಶನಂ. ಸೊ ಯಾವಾಗಲೂ ಎಲ್ಲರ ಮೇಲೆ ಸಮಾನವಾದಂಥ ಭಾವನೆಯನ್ನು ಹೊಂದಿರ್ತಾರೆ. ಸೊ ಯಾರ ಮೇಲೂ ಕೂಡ ಏರು ಪೇರು, ಇವರು ಕೆಟ್ಟವರು, ಇವರು ಒಳ್ಳೆಯವರು, ಅಥವಾ ಈ ಜಾತಿಯವರು, ಬೇರೆ ಜಾತಿಯವರು, ನನಗೆ ಬೇಕಾದವರು, ಬೇಡದೇ ಇರುವಂಥವ್ರು, ಹೀಗೆಲ್ಲ ಯಾವುದೂ ಕೂಡ ಚಿಂತನೆ ಮಾಡೋಲ್ಲ. ಆತ್ಮವತ್ ಸರ್ವಭೂತೇಶು, ಚಾಣಕ್ಯ ಪಂಡಿತರು ಕೂಡ ಹೇಳ್ತಾರೆ, ಮಾತೃವತ್ ಪರದಯರೇಶು ಪರದ್ರವ್ಯೇಶು ಲೋಷ್ಟ್ರವತ್ ಆತ್ಮವತ್ ಸರ್ವಭೂತೇಶು ಯಹ ಪಶ್ಯತಿ ಸಹ ಪಂಡಿತ. ನಿಜವಾದ ಪಂಡಿತ, ಬ್ರಾಹ್ಮಣ, ಒಳ್ಳೆಯ ವ್ಯಕ್ತಿ ಅಂತ ಯಾರು, ಮಾತೃವತ್ ಪರದಾರೇಶು, ಅನ್ಯ ಸ್ತ್ರೀಯರನ್ನು, ತನ್ನ ಪತ್ನಿ ಬಿಟ್ಟು ಪರಸ್ತ್ರೀಯರನ್ನು ತಾಯಿಯಾಗಿ ಕಾಣುವಂಥದ್ದು, ಬೇರೆಯವರ ವಸ್ತುಗಳನ್ನು ಕಸದ ಹಾಗೆ ನೋಡುವಂಥದ್ದು. ಕಸಕ್ಕೆ ಏನು ಮೌಲ್ಯ ಇಲ್ಲ, ಅದರಿಂದ ಕಸ ಅಂತ ಹೇಳಿದಾಗ ಅದನ್ನು ಅವನು ಅಪಹರಣ ಮಾಡಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಇದೊಂದು ದಿವಸ ಎಲ್ಲರೂ ಇದನ್ನೇ ಪ್ರಯತ್ನ ಮಾಡ್ತಾರೆ, ಎಷ್ಟು ನಾನು ಜಾಸ್ತಿ ಕಬಳಿಸ್ಕೋಬೇಕು, ಬೇರೆಯವ್ರಿಗೆ ನೋವಾಗ್ತಾ ಇದೆಯಾ ಅದೆಲ್ಲ ಚಿಂತನೆ ಮಾಡೋದಿಲ್ಲ. ನನಗೆ ಜಾಸ್ತಿ ಸಂಗಡ ಆಗಬೇಕು, ಹಣ, ಆಸ್ತಿ, ಅಂತಸ್ತು ಎಲ್ಲ ಕಬಳಿಸ್ಕೋಬೇಕು, ದೇವರಿಗೆ ನೋವು ಕೊಡ್ತಾನೆ. ಆದರೆ ನಿಜವಾದ ಪಂಡಿತ ಯಾರು, ಬೇರೆಯವರ ವಸ್ತು ಕಸದ ಹಾಗೆ, ನನಗೇನು ಸಿಕ್ಕಿದೆ ನನ್ನ ಒಂದು ದುಡಿಮೆಯಿಂದ, ನಾನು ಧಾರ್ಮಿಕವಾಗಿ ನಡೆಯೋದ್ರಿಂದ ನನಗೇನು ಸಿಗುತ್ತೆ ಅಷ್ಟು ನಾನು ತೃಪ್ತನಾಗಿರಬೇಕು.
ಆತ್ಮವತ್ ಸರ್ವಭೂತೇಷು, ಎಲ್ಲ ಜೀವಿಗಳಲ್ಲಿ ಆತ್ಮ ಇದೆ. ಕೇವಲ ಮನುಷ್ಯರಿಗೆ ಮಾತ್ರ ಆತ್ಮ ಇದೆ ಅಂತಲ್ಲ, ಕೇವಲ ನನ್ನ ಜಾತಿಯವರಿಗೆ, ನನ್ನ ಪರಿವಾರಕ್ಕೆ ಮಾತ್ರ ಆತ್ಮ ಇದೆ ಅಂತಲ್ಲ. ಪ್ರಾಣಿ, ಪಕ್ಷಿ, ಗಿಡ, ಮರ, ಹುಳಗಳಿಗೆಲ್ಲಲ್ಲೂ ಕೂಡ ಆತ್ಮ ಅನ್ನೋದಿದೆ. ಅದರಿಂದ ಯಾರು ಕೂಡ ನಾವು ಕೊಡಬಾರ್ದು ಅಂತ ಭಾವನೆ ಇಟ್ಕೊಂಡಿರುವಂಥವನು ನಿಜವಾದಂತಹ ಪಂಡಿತ, ಬ್ರಾಹ್ಮಣ. ಅಂತಹ ಭಕ್ತರು ಯಾವಾಗ ಆಗ್ತಾರೆ ಆವಾಗ ಜಗತ್ತು ಸುಧಾರಣೆ ಆಗುತ್ತೆ. ಸೊ ಕೇವಲ ಒಂದು ದೇಶದಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳು, ರಸ್ತೆಗಳು, ಆರ್ಥಿಕ ವ್ಯವಸ್ಥೆಗಳು ಬದಲಾವಣೆ ಮಾಡೋದ್ರಿಂದ, ಬೆಳೆಸೋದ್ರಿಂದ ಜನರಲ್ಲಿ ಅಭಿವೃದ್ಧಿ ಅನ್ನೋದು ಆಗೋದಿಲ್ಲ. ಭೌತಿಕವಾಗಿ ಅಭಿವೃದ್ಧಿ ಆಗ್ಬೋದು, ಆದರೆ ಅಂತರಾತ್ಮದಲ್ಲಿ ಅಭಿವೃದ್ಧಿ ಆಗಿಲ್ಲ. ಅವನಲ್ಲಿ ಭಕ್ತಿ ಅನ್ನೋದು ಬಂದಿಲ್ಲ, ಭಗವಂತನ ಸೇವೆ ಮಾಡಬೇಕು, ಭಗವಂತನ ಪ್ರೀತಿ ಅನ್ನೋದು ಜಾಗೃತ ಆಗಿಲ್ಲ ಅಂತ ಹೇಳಿದ್ರೆ ಈ ಮಾಡಿರುವಂಥ ಎಲ್ಲ ಕೆಲಸಗಳು ವ್ಯರ್ಥ. ಏಕೆಂದರೆ ಇಂತಹ ಒಂದು ಆರ್ಥಿಕ ವ್ಯವಸ್ಥೆ ರಾವಣ ಕೂಡ ಮಾಡಿದ್ದ, ಹಿರಣ್ಯಕಶಿಪು ಮಾಡಿದ್ದ, ಹಿರಣ್ಯಾಕ್ಷ ಮಾಡಿದ್ದ. ಅವರ ಆರ್ಥಿಕ ವ್ಯವಸ್ಥೆ ಹೇಗಿತ್ತು? ಚಿನ್ನದ ಅರಮನೆಗಳಿರ್ತಾಯಿತ್ತು ಎಲ್ಲರಿಗೂ, ತಂದೊಂದೇ ಅಲ್ಲ. ಆ ಊರು ನಗರ ಲಂಕನೇ ಚಿನ್ನದ ನಗರಿ ಆಗಿತ್ತು. ಅಷ್ಟು ಆರ್ಥಿಕ ವ್ಯವಸ್ಥೆ ಯಾರು ಮಾಡ್ತಾಯಿದ್ದಾರೆ ಈಗ? ಯಾವ ದೇಶದವರು ಅಷ್ಟು ಆರ್ಥಿಕ ವ್ಯವಸ್ಥೆ ಇದೆ? ಇಲ್ಲ. ಆದರೆ ಅಷ್ಟು ಆರ್ಥಿಕ ವ್ಯವಸ್ಥೆ ಮಾಡಿದ್ರು ಕೂಡ ಅವರಲ್ಲಿ ಭಗವಂತನ ಭಕ್ತಿ ಇಲ್ಲದೆ ಇರೋ ಕಾರಣ, ಭಕ್ತಿಯ ಗುಣಗಳು ಇಲ್ಲದೆ ಇರೋ ಕಾರಣ ಅದೆಲ್ಲವೂ ಕೂಡ ವಿನಾಶವನ್ನು ಹೊಂದಿತು. ಅದರಿಂದ ಪ್ರಗತಿಯೂ ಬೇಕು, ಆರ್ಥಿಕ ಪ್ರಗತಿ ಬೇಡ ಅಂತ ಹೇಳ್ತಾ ಇಲ್ಲ. ಅದರ ಜೊತೆಯಲ್ಲಿ ಆಧ್ಯಾತ್ಮಿಕ ಚಿಂತನೆ ಇಲ್ಲದೇ ಇದ್ದರೆ, ಭಗವಂತ ಶ್ರೀಹರಿಯ ಭಕ್ತರು ನಾವು ಆಗದೇ ಇದ್ದರೆ, ಭಗವಂತನ ಶ್ರೀಹರಿಯ ಭಕ್ತರ ಸಂಘವನ್ನು ನಾವು ಬಯಸದೇ ಇದ್ದರೆ ನಮ್ಮ ಜೀವನ ವ್ಯರ್ಥ ಆಗತ್ತೆ. ಅದರಿಂದ ಗುರು, ಸಾಧು, ಶಾಸ್ತ್ರ ಗುರುಗಳಿರಬೇಕು, ಆಧ್ಯಾತ್ಮಿಕ ಗುರುಗಳಿರಬೇಕು. ಆ ಆಧ್ಯಾತ್ಮಿಕ ಗುರುಗಳಿಂದ ಉಪದೇಶಗಳನ್ನು ಪಾಲನೆ ಮಾಡಲಿಕ್ಕೆ ಭಕ್ತರ ಸಂಘ ಇರಬೇಕು. ಅದೇನೇನೋ ಉಪದೇಶ ಕೊಡ್ತಾ ಇದ್ದರೆ ಅದು ಶಾಸ್ತ್ರಕ್ಕೆ ಅನುಗುಣವಾಗಿರಬೇಕು. ಹಾಗೂ ನಮ್ಮ ಮನಸ್ಸಲ್ಲಿ, ಹೃದಯದಲ್ಲಿ ಕೃಷ್ಣ ಪ್ರೇಮ ಅನ್ನೋದು ಜಾಗೃತವಾಗಬೇಕು. ಸೊ ಇದೇ ನಿಜವಾದಂತಹ ಉದ್ದೇಶ. ಸೊ ಅಂತಹ ಭಕ್ತರು, ಇಲ್ಲಿ ಭಗವಂತ ಹೇಳ್ತಾ ಇರೋ ಹಾಗೆ, ಅಂತಹ ಭಕ್ತರು ಎಲ್ಲೆಲ್ಲಿ ಹೋಗ್ತಾರೋ ಅವರ ಪದಧೂಳಿಯಿಂದ ಆ ಜಾಗವು ಶುದ್ಧೀಕರಣ ಆಗತ್ತೆ. ಎಲ್ಲಿ ವೈಷ್ಣವರು ಇರ್ತಾರೋ, ಶುದ್ಧ ಭಕ್ತರು ಇರ್ತಾರೋ ಅದೇ ತೀರ್ಥಕ್ಷೇತ್ರ. ಇನ್ನೆಲ್ಲೂ ಕೂಡ ಹೋಗುವಂಥ ಅವಶ್ಯಕತೆಯೇ ಇಲ್ಲ. ಆದ್ದರಿಂದ ನಾವು ಎಲ್ಲೋ ಹೋಗಬೇಕು, ಯಾರು ದರ್ಶನ ಪಡಿಬೇಕು ಅಂತ ಹೇಳಿದ್ರೆ ಶುದ್ಧ ಭಕ್ತರು ಎಲ್ಲಿದ್ದಾರೆ ಅನ್ನುವಂತಹ ವಿಚಾರ ಮಾಡಬೇಕು. ಅಂಥ ಭಕ್ತರ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಸೊ ಭಗವದ್ಗೀತೆಯಲ್ಲೂ ಕೂಡ ಭಗವಂತ ಇದೇ ಉಪದೇಶ ಮಾಡಿದ್ದಾನೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನಸ್ ತತ್ವದರ್ಶಿನಃ. ತತ್ವದರ್ಶಿಗಳ ಹತ್ರ ಹೋಗಬೇಕು. ಯಾತಕ್ಕೋಸ್ಕರ ಹೋಗಬೇಕು? ಅವರ ಸೇವೆ ಮಾಡಲಿಕ್ಕೆ. ಅವರಿಂದ ಏನೋ ತಗೋಬೇಕು ಅಂತಲ್ಲ, ಅವರಿಗೆ ನಮ್ಮ ಕಡೆಯಿಂದ ಸೇವೆ ಸಲ್ಲಿಸಲಿಕ್ಕೆ ಹೋಗಬೇಕು. ಸೇವೆ ಸಲ್ಲಿಸಿದಾಗ ಮಾತ್ರ ನಮಗೆ ನಿಜವಾದಂತಹ ವರ ಸಿಗೋದು. ಕೇವಲ ನಾವು ಏನೋ ವರ ಕೇಳ್ಕೊಳ್ಳೋಕ್ಕೆ ಅಂತ ಹೋದರೆ ಅದು ನಮಗೆ ದುಃಖಕ್ಕೆ ಕಾರಣ ಆಗುತ್ತೆ. ಅದಕ್ಕೆ ದೊಡ್ಡ ಉದಾಹರಣೆ ಇದೆ ಚಿತ್ರಕೇತು. ಚಿತ್ರಕೇತು ಅವನು ಹುಡುಕಾಡ್ದ, ಮುನಿಗಳು ಬೇಕು ಅಂತ. ಮುನಿಗಳ ದರ್ಶನ ಪಡೆದು ಏನು ಕೇಳ್ದ? ನನಗೆ ಮಗು ಬೇಕು ಅಂತ ಕೇಳ್ದ. ಅಂಗಿರ ಮುನಿಗಳು ಹೇಳಿದ್ರು, ನಿನ್ನಲ್ಲಿ ಆ ಯೋಗ್ಯತೆ ಇಲ್ಲ, ಆಗೋದಿಲ್ಲ. ಇಲ್ಲ, ಅವನು ಹಠ ಹಿಡ್ದ, ನಂಗೆ ಬೇಕೇ ಬೇಕು, ನೀವು ಸಾಧು ಸಂತರು ನನಗೆ ಕೊಡಬೇಕು, ವರ ಕೊಡಬೇಕು. ಸಂಗೀರವನ್ನು ಹೇಳ್ತಾರೆ, ಆಯಿತು ನಿನ್ನ ಮಗು ಆಗುತ್ತೆ, ಆದರೆ ಅದು ನಿನಗೆ ಹರ್ಷ ಶೋಕದ ಕಾರಣ ಆಗುತ್ತೆ ಅಂತ. ಹರ್ಷ ಶೋಕ ಖುಷಿನೂ ಕೊಡುತ್ತೆ, ದುಃಖವನ್ನು ಕೊಡುತ್ತೆ. ಸೊ ಕ್ರಮೇಣವಾಗಿ ನೋಡಿದ್ದೀವಿ ಯಾವ ರೀತಿ ಮಗು ಆಗುತ್ತೆ. ಅರೆ ಮತ್ತೆ ಪುನಃ ಅವನ ಹೆಂಡತಿಯರೇ ಅದಕ್ಕೆ ವಿಷ ಕೊಟ್ಟು ಅದನ್ನು ಸಾಯಿಸಿ ತಿರ್ಗಿ ಅವನ ದುಃಖಕ್ಕೊಳಗಾಗ್ತಾನೆ. ಸೊ ಹೀಗೆ ನಾವು ಏನು ಕೇಳಬೇಕು ಭಕ್ತರಿಂದ, ಭಗವಂತನ ಏನು ಕೇಳಬೇಕು? ನಮಗೆ ಶುದ್ಧವಾದಂತಹ ನಿಸ್ವಾರ್ಥ ನಿಷ್ಕಾಮವಾದಂತಹ ಭಕ್ತಿ ಬೇಕು ಅಂತ ಕೇಳಬೇಕು. ಸೊ ಇದು ಒಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಎಲ್ಲವೂ ಕೂಡ ಸಿಗುತ್ತೆ. ಏನೆಲ್ಲ ಬೇಕು? ಐಶ್ವರ್ಯ ಬೇಕಾ, ಶ್ರೇಯಸ್ ಬೇಕಾ, ಧರ್ಮ ಬೇಕಾ, ಹೆಸರು ಬೇಕಾ, ಪ್ರತಿಷ್ಠೆ, ಎಲ್ಲವೂ ಕೂಡ ಒಬ್ಬನಿಗೆ ಪ್ರಧಾನವಾಗುತ್ತೆ. ಆದರೆ ಕೇವಲ ಇದರಿಂದನೇ ಓಡಿ ಭಗವಂತನ ಭಕ್ತಿ ಮಾಡಲಿಲ್ಲ, ಕೃಷ್ಣ ಪ್ರೇಮ ಜಾಗೃತಗೊಳಿಸಲಿಲ್ಲ, ಮಾಡಿದೆಲ್ಲವೂ ಕೂಡ ವಿನಾಶವಾಗುತ್ತೆ. ಇದನ್ನು ನಾವು ಈ ಶ್ಲೋಕದ ಮೂಲಕ ತಿಳಿತಾ ಇದ್ದೀವಿ. ಇನ್ನೊಂದು ಉದಾಹರಣೆ, ರಾಮಾಯಣದಲ್ಲೂ ಕೂಡ ಹನುಮಂತನ ಒಂದು ಉದಾಹರಣೆ, ಮಹಾ ಉದಾಹರಣೆ. ಸಕಲ ಶಕ್ತಿವಂತ, ಕೇಸರಿ ನಂದನ.
ವಾಯುಪುತ್ರ, ಶಿವನ ಅಂಶ, ಸೂರ್ಯನೇ ನುಂಗು ಹಾಕುವಂಥ ಶಕ್ತಿ ಹನುಮಂತನಿಗಿತ್ತು. ಆದರೂ ಕೂಡ ಸಕಲ ಶಕ್ತಿ, ವಿದ್ಯೆ, ಬುದ್ಧಿ, ಸೂರ್ಯನಿಂದ ವೇದಗಳನ್ನು ಕಲಿತ. ಇಷ್ಟೆಲ್ಲ ಜ್ಞಾನ ಇದ್ದರೂ ಕೂಡ ಹನುಮಂತ ಏನು ಮಾಡ್ತಾ ಇದ್ದ? ರಾಮಚಂದ್ರನ ಸೇವೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದ. ನಾವೆಲ್ಲ ಬಜರಂಗ್ ಬಲಿ, ಜೈ ಹನುಮಾನ್ ಅಂತ ಕೂಗಾಡ್ತಾ ಏನು ಮಾಡ್ತಾ ಇದ್ದೀವಿ? ರಾಮನ ಭಕ್ತಿ ಮಾಡ್ತಾ ಇದ್ದೀವ? ಹನುಮಂತನ ಗುಣಗಳನ್ನು ಪಾಲನೆ ಮಾಡ್ತಾ ಇದ್ದೀವ? ಹನುಮಂತ ಬ್ರಹ್ಮಚರ್ಯ ಪಾಲನೆ ಮಾಡ್ದ. ಅಷ್ಟೆಲ್ಲ ಇದ್ದರೂ ಕೂಡ ಅವನಿಗೆ ಸುಂದರವಾದಂಥ ಅಪ್ಸರರು ಸಿಗ್ತಾಯಿದ್ರು. ಆದರೆ ಅವನು ಬ್ರಹ್ಮಚರ್ಯದ ಪಾಲನೆ ಮಾಡ್ತಾ ಭಗವಂತನ ಸೇವೆ ಮಾಡಲಿಕ್ಕೆ ಮುಂದಾದ. ಅದರಿಂದ ಭಗವಂತ ಸಿಕ್ಕಿದ. ಅನ್ಯರಿಗೆ ಇದೆಲ್ಲ ಸಿಗಲಿಲ್ಲ. ವಿಭೀಷಣನೂ ಇದ್ದ, ವಿಭೀಷಣಿಗೆ ಲಂಕೆ ಸಿಕ್ತು. ಅರೆ ಭಗವಂತ ಸಂಪೂರ್ಣವಾಗಿ ಸಿಗಲಿಲ್ಲ. ಭಗವಂತನ ಆಶ್ವಾದ ಸಿಕ್ತು. ಆದರೆ ಹನುಮಂತನನ್ನು ಭಗವಂತ ರಾಮಚಂದ್ರ ಆಲಿಂಗನ ಮಾಡಿಕೊಂಡ. ಸೊ ಈ ಭಾಗ ಯಾರಿಗೆ ಸಿಗುತ್ತೆ? ಸೊ ಯಾರು ಭಗವಂತ ಕೊಟ್ಟಂಥ ಉಪದೇಶಗಳನ್ನು ಯಥಾರೂಪವಾಗಿ ಪಾಲನೆ ಮಾಡ್ತಾರೆ, ನಿಸ್ವಾರ್ಥ ನಿಷ್ಕಾಮ ಭಾವನೆಯ ಸೇವೆ ಮಾಡಲಿಕ್ಕೆ ಮುಂದಾಗ್ತಾರೆ, ಅಂಥವರಿಗೆ ಭಗವಂತ ಪ್ರಾಪ್ತಿಯಾಗ್ತಾನೆ. ಅಂಥವರನ್ನು ಜಗತ್ತು ಗುಣಗಾನ ಮಾಡುತ್ತೆ, ಶಾಸ್ತ್ರಗಳು ಗುಣಗಾನ ಮಾಡುತ್ತೆ. ದಕ್ಷಿಣ ಭಾರತದಲ್ಲಿ ವರದರಾಜ ಸ್ವಾಮಿ ಕಾಂಚೀಪುರಮಲ್ಲಿ ಮಹಾನ್ ಆಚಾರ್ಯ ನಿವಾಸ ಮಾಡ್ತಾಯಿದ್ರು, ಶ್ರೀಪಾದ ರಾಮಾನುಜಾಚಾರ್ಯರು. ಸೊ ರಾಮಾನುಜಾಚಾರ್ಯರು ಮಹಾನ್ ಭಕ್ತರು. ಸ್ವಯಂ ಅನಂತಶೇಷನ ವಿಸ್ತರಣೆ ಸುಮಾರು 12ನೇ ಶತಮಾನದಲ್ಲಿ ತುಂಬ ವೇಗವಾಗಿ ಹರಿಭಕ್ತಿಯ ಪ್ರಚಾರ ಮಾಡ್ತಾಯಿದ್ರು. ಆದರೆ ತಮಿಳುನಾಡಲ್ಲಿ ಇನ್ನೊಬ್ಬ ರಾಜ ಇದ್ದ, ಚೋಳ ಸಾಮ್ರಾಜ್ಯದೊಬ್ಬ ರಾಜ. ಅವನು ಶಿವಭಕ್ತ. ಅವನಿಗೇನಿಚ್ಛೆ? ಎಲ್ಲರೂ ಶಿವಭಕ್ತಿನೇ ಮಾಡಬೇಕು, ಯಾರೂ ಬೇರೆ ಅನ್ಯಾರ್ದು ಭಕ್ತಿ ಮಾಡಬಾರ್ದು. ಯಾರೆಲ್ಲ ಶಿವಭಕ್ತಿ ಮಾಡ್ತಾಯಿಲ್ಲ ಅವ್ರಿಗೆಲ್ಲ ಹೆಂಗೋ ಹೊಡೆದು ಬಡದು ಹೆದರಿಸಿ ಬೆದರಿಸಿ ಶಿವಭಕ್ತನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದ. ಹಾಗೆಲ್ಲ ಮಂತ್ರಿಗಳು ಹೇಳಿದ್ರು, ಇಷ್ಟೊಂದೆಲ್ಲ ಶ್ರಮ ಪಡೋ ಬದಲು ಒಬ್ಬ ಮಹಾನ್ ಆಚಾರ್ಯ ಇದ್ದಾನೆ ರಾಮಾನುಜಾಚಾರ್ಯ ಅಂತ, ಅವನ ಹತ್ರ ಅನೇಕ ಜನ ಶಿಷ್ಯಂದ್ರಿದ್ದಾರೆ. ಸುಮಾರು 50,000ಕ್ಕಿಂತ ಹೆಚ್ಚು ಶಿಷ್ಯಂದ್ರು ಇರ್ತಾಯಿದ್ರು. ಸನ್ಯಾಸಿಗಳು, ಬ್ರಹ್ಮಚಾರಿಗಳು, ಬೇರೆ ಗೃಹಸ್ಥರು ಎಲ್ಲ ಇದ್ರು. ಅವರೊಬ್ಬರನ್ನ ಪರಿವರ್ತನೆಗೊಳಿಸಿದ್ರೆ ಅಷ್ಟು ಜನ ಶಿವಭಕ್ತರಾಗ್ತಾರೆ. ಆಯಿತು. ಮತ್ತು ತುಂಬ ದುಷ್ಟ ರಾಜ ಒಂದು ದೊಡ್ಡ ಸೈನ್ಯವನ್ನೇ ಕಳಿಸ್ತಾನೆ ಕಾಂಚೀಪುರಂಗೆ, ಹೋಗಿ ಅವನು ಕರ್ಕೊಂಬನ್ನಿ ಅಂತ. ಏನಂತ ಹೇಳಿ? ದಯವಿಟ್ಟು ಬನ್ನಿ, ನಮ್ಮ ಆಸ್ಥಾನದಲ್ಲಿ ವಾದಗಳಾಗಲಿ, ತರ್ಕ ಆಗಲಿ, ತರ್ಕದಲ್ಲಿ ಯಾರು ಗೆಲ್ತಾರೆ ಅದನ್ನು ನಾವು ಸ್ವೀಕಾರ ಮಾಡೋಣ ಅಂತ. ನಿಜವಾಗಿ ಅವನಿಗೆ ಆ ಭಾವನೆ ಇರಲಿಲ್ಲ, ಯಾರು ಒಂದು ಪರಿವರ್ತನೆಗೊಳಿಸಬೇಕು ಅಂತ. ಸೊ ಇಲ್ಲಿ ರಾಮಾಚಾರ್ಯರು ಅವರ ಆಶ್ರಮದಲ್ಲಿ ಎಲ್ಲ ಅನೇಕ ಭಕ್ತರು ಶಿಷ್ಯಂದರು ಗೊತ್ತಾಗುತ್ತೆ. ಸೊ ಅವ್ರು ಹೇಳ್ತಾರೆ ರಾಮಾಚಾರ್ಯರಿಗೆ, ಈ ವ್ಯಕ್ತಿ ದುಷ್ಟ ಭಾವನೆಯಿಂದ ಕಳಿಸ್ತಾ ಇದ್ದಾನೆ, ಅಂದರೆ ದಯವಿಟ್ಟು ನೀವು ಹೋಗಬೇಡಿ. ಅವರೊಬ್ಬ ಪರಮ ಶಿಷ್ಯ ಇರ್ತಾನೆ, ಅವ್ರ ಹೆಸರು ಕುರೇಶ್ ಅಂತ. ಕುರೇಶ್ ತುಂಬ ಭಕ್ತಿ ಗುರುಗಳ ಮೇಲೆ. ಒಂದ್ಸಲ ಅವರ ಭಕ್ತಿ ಭಗವಂತನಿಗೆ ಜಾಸ್ತಿ, ಗುರುಗಳ ಮೇಲೆ ಭಕ್ತಿ ಅವ್ರಿಗೆ ಇರ್ತಾಯಿತ್ತು. ಅವ್ರ ಗುರುಗಳಿಗೆ ಹೇಳ್ತಾರೆ, ಗುರುಗಳೇ, ಈ ವ್ಯಕ್ತಿ ದುಷ್ಟ ಭಾವನೆಯಿಂದ ಬಂದಿದ್ದಾನೆ, ಅರೆ ಅವನು ನಿಮ್ಮನ್ನು ನೋಡಿಲ್ಲ, ನೀವು ಯಾರು ರಾಮಾನುಜಾಚಾರ್ಯ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಅಲ್ಲ, ನೀವೇನು ಮಾಡಿ, ನೀವು ನನ್ನ ವೇಷ ಹಾಕ್ಕೊಂಡು ಇಲ್ಲಿಂದ ಹೊರಟೋಗ್ಬಿಡಿ, ಕೆಲವು ಸಮಯ ಹೋಗಲಿ, ನಾನು ನಿಮ್ಮ ವೇಷ ಹಾಕ್ಕೊಂಡು ನಾನು ಹೋಗಿ ತರ್ಕ ಮಾಡ್ತೀನಿ, ನನಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ರಾಮಾನುಜಾಚಾರ್ಯರನ್ನು, ಯಾಕಂದರೆ ರಾಮಾನುಜಾಚಾರ್ಯ ಗುರುಗಳು ಬೇಕಾಗಿದೆ, ಮಾರ್ಗದರ್ಶನ ಬೇಕಾಗಿದೆ. ನಾನು ಒಬ್ಬ ಹೋದರೂ ಕೂಡ ಏನು ತೊಂದರೆ ಆಗೋದಿಲ್ಲ, ಆದರೆ ನೀವಿಲ್ಲ ಅಂತ ಹೇಳಿದ್ರೆ ಈ ಭಕ್ತಿ ಮುಂದುವರಿಲಿಕ್ಕೆ ಕಷ್ಟ ಆಗುತ್ತೆ, ಅದರಿಂದ ನೀವು ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಂತ ಹೇಳಿ ಆ ವೇಷ ಬದಲಾಯಿಸ್ಕೊಂಡು ರಾಮಾನುಜಾಚಾರ್ಯರು ಬೇರೆ ಕಡೆ ಹೋಗ್ತಾರೆ. ಮತ್ತು ಕುರೇಶ್, ಈ ಚೋಳ ರಾಜನ ಸೈನ್ಯ ಜೊತೆ ಕುರೇಶ್ ವೇಷ ಹಾಕ್ಕೊಂಡು ಬರ್ತಾನೆ, ಸನ್ಯಾಸಿ ವೇಷದಲ್ಲಿ ಬರ್ತಾನೆ. ಮತ್ತು ಅಲ್ಲಿ ದೊಡ್ಡ ತರ್ಕ ಆಗುತ್ತೆ ಇವರಿಗೂ, ಆ ಶಿವಭಕ್ತರಿಗೂ ಮತ್ತು ಕುರೇಶ್ಗೂ. ಮತ್ತು ಕುರೇಶ್ ಎಲ್ಲ ವಾದ ವಿವಾದ ಶಾಸ್ತ್ರಗಳ ಆಧಾರದಿಂದ ಅವರ ಎಲ್ಲ ವಾದಗಳನ್ನು ಸೋಲಿಸ್ತಾರೆ. ಮತ್ತು ವಿಷ್ಣುನೇ ಎಲ್ಲರಿಗಿಂತ ಶ್ರೇಷ್ಠ, ಭಗವಾನ್ ಅನ್ನೋದು ವಿಷ್ಣು ಮಾತ್ರ ಅಂತ ಹೇಳಿ ಅವರು ನಿರೂಪಣೆ ಮಾಡ್ತಾರೆ. ಕೊನೆಯಲ್ಲಿ ಎಲ್ಲ ವಿಫಲವಾದಾಗ ಮತ್ತು ಸಿಟ್ಟು ಬಂದು ಚೋಳ ರಾಜ ಹೇಳ್ತಾನೆ, ನೀನು ಈ ಪ್ರಮಾಣ ಪತ್ರ ಸಹಿ ಹಾಕಬೇಕು. ಏನದರಲ್ಲಿದೆ? ಶಿವನೇ ಶ್ರೇಷ್ಠ ಅಷ್ಟೇ. ವಾದವಿದಲ್ಲಿ ಸೋತ್ರ ಪರವಾಗಿಲ್ಲ, ನಾವು ಸೋತಿದ್ದೀವಿ ಆದರೂ ಪರವಾಗಿಲ್ಲ, ನೀನು ಸ್ವೀಕಾರ ಮಾಡಬೇಕು. ನೀನು ಸ್ವೀಕಾರ ಮಾಡಲಿಲ್ಲ ಅಂತ ಹೇಳಿದ್ರೆ ನಿನ್ನ ಜೀವ ನಾಶ ಮಾಡ್ತೀವಿ ಅಂತ. ಕುರೇಶ್ ಪ್ರಮಾಣ ಪತ್ರ ತಗೋತಾರೆ ಮತ್ತು ಅದಕ್ಕೆ ಸಹಿ ಹಾಕ್ತಾರೆ.
ರಾಜನಿಗೆ ಖುಷಿಯಾಗ್ಬಿಡುತ್ತೆ, ಎಷ್ಟು ಸುಲಭವಾಗಿ ಆಗೋಯ್ತಲ್ಲ, ಹೆದರಿಸ್ಬಿಟ್ಟಿದ್ರೆ ಇದೇ ಇಷ್ಟೊಂದೆಲ್ಲ ವಾದ ಇದು ಮಾಡ್ತಾರೆ, ಇದೇ ಇರಲಿಲ್ಲ ಅಂತ. ಯಾವಾಗ ಆ ಪ್ರಮಾಣ ಪತ್ರ ತೆಗೆದು ನೋಡ್ತಾರೆ, ಅಲ್ಲಿ ಶಿವನೇ ಭಗವಾನ್ ಅಂತ ಏನಿದೆ ಅದನ್ನು ಅದ್ರ ಮೇಲೆ ಕಾಟ ಹಾಕ್ಬಿಟ್ಟು ಅಲ್ಲಿ ವಿಷ್ಣು ಭಗವಾನ್ ಅಂತ ಹೇಳಿ ಸಹಿ ಹಾಕಿರ್ತಾರೆ. ಮತ್ತೆ ಅವನಿಗೆ ತುಂಬ ಸಿಟ್ಟು ಬರುತ್ತೆ ರಾಜನಿಗೆ. ಆದೇಶ ಮಾಡ್ತಾನೆ ಕುರೇಶ್ದು ಕಣ್ಣುಗಳನ್ನು ಕಿತ್ತಾಕಬೇಕು ಅಂತ. ಸೊ ಹಾಗೆಯೇ ಅವನ ಕಣ್ಣುಗಳನ್ನು ಕಿತ್ತಾಕ್ಬಿಡ್ತಾರೆ. ಕಿತ್ತಾಕ್ಬಿಟ್ಟು ಕುರೇಶ್ ಯಾವುದೇ ರೀತಿ ವಿರೋಧ ಮಾಡೋದಿಲ್ಲ. ಅವರು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸ್ತಾ ಇರ್ತಾರೆ. ಅಲ್ಲಿ ಇದೇ ಖುಷಿ, ಏನು ಖುಷಿ ಇತ್ತು, ನನ್ನ ಮುಖಾಂತರ ಗುರುಗಳ ರಕ್ಷಣೆ ಆಯ್ತಲ್ಲ, ಗುರುಗಳಿಗೆ ಸೇವೆ ಮಾಡುವಂಥ ಒಂದು ಅವಕಾಶ ನನಗೆ ಸಿಗ್ತಲ್ಲ ಅನ್ನೋ ಏಕೈಕ ಚಿಂತನೆಯಲ್ಲಿರೋ ಖುಷಿಯಾಗಿತ್ತು. ಅದಾದರೂ ಕಣ್ಣುಗಳು ಕಿತ್ತಾಕರು ಕೂಡ ಅವ್ರು ಖುಷಿಯಿಂದಿದ್ರು. ಅನಂತರ ಅವರು ವಾಪಸ್ ಬರ್ತಾರೆ. ಹೇಗೋ ಬೇರೆಯವರೆಲ್ಲ ಸಹಾಯ ಮಾಡಿಕೊಂಡು ಅವ್ರು ವಾಪಸ್ ಆಶ್ರಮಕ್ಕೆ ತಂದಿರ್ತಾರೆ. ಕ್ರಮೇಣ ರಾಮಾಚಾರ್ಯರಿಗೆ ಸುದ್ದಿ ಗೊತ್ತಾಗುತ್ತೆ ಈ ರೀತಿಯಲ್ಲಿ ಆಗಿದೆ. ಅದು ರಾಮಾಚಾರ್ಯ ಶಾಪ ಹಾಕ್ತಾರೆ. ಈ ದುಷ್ಟ ರಾಜ ಅವನು ಸಾಯ್ಲಿ ಅವನೊಂದು ಶಾಪ ಹಾಕ್ತಾರೆ. ಸಾಮಾನ್ಯವಾಗಿ ಸಾಧು ಸಂತರು ಶಾಪ ಹಾಕೋದಿಲ್ಲ. ಆದರೆ ಇಲ್ಲಿ ಒಬ್ಬ ಭಕ್ತನಿಗೆ ದುಷ್ಟತನ ಮಾಡಿದಾಗ ಮತ್ತು ಭಕ್ತರು ಕ್ರೋಧಿತರಾಗ್ತಾರೆ. ತನಗೆ ಏನೇ ಮಾಡಲಿ ಅವರು ಕ್ರೋಧಿತ ಆಗೋದಿಲ್ಲ, ಆದರೆ ಇನ್ನೊಬ್ಬ ಭಕ್ತನಿಗೆ ದುಷ್ಟತನ ಮಾಡಿದ್ರೆ ಕ್ರೋಧಿತರಾಗ್ತಾರೆ. ಯಾವ ರೀತಿ ಹನುಮಂತ ಕೂಡ ಲಂಕೆಗೆ ಬೆಕ್ಕಿ ಹಚ್ಚಿ ಬಂದ. ಹನುಮಂತನಿಗೆ ಏನೋ ಮಾಡ್ದ ಅಂತ ಇಲ್ಲ, ಬದಲಾಗಿ ರಾಮನ ಪರಮ ಭಕ್ತಳಾದಂಥ ಸೀತಾಮಾತೆಯನ್ನು ಅವನಿಗೆ ಕಿರುಕುಳ ಕೊಡ್ತಾ ಇದ್ದಾನಲ್ಲ. ಸೊ ಅದರಿಂದ ಅವನು ಹನುಮಂತ ಸಿಟ್ಟಿನಿಂದ ಬೆಂಕಿ ಹಚ್ಚಿದ. ಸೊ ಈ ಕಾರ್ಯದಿಂದ ರಾಮನು ಕೂಡ ಸಂತುಷ್ಟನಾದ. ರಾಮ ಹೇಳಿಲ್ಲ ಯಾಕೆ ಸಿಟ್ಟು ಮಾಡ್ಕೊಂಡಿದ್ಯಾ, ಹಂಗಾಗಿದೆಯಾ ಹೀಗೆ ಅಂತ. ಇಲ್ಲ, ಕ್ರೋಧ ವ್ಯಕ್ತಪಡಿಸ್ಬೇಕು. ಕ್ರೋಧ ಕೆಟ್ಟದು ಅಂತಲ್ಲ, ಕ್ರೋಧ ತನ್ನ ಇಂದ್ರಿಯ ತೃಪ್ತಿಗೋಸ್ಕರ ವ್ಯಕ್ತಪಡಿಸಿದ್ರೆ ಅದು ಕೆಟ್ಟದು. ಆದರೆ ಸಜ್ಜನರ ರಕ್ಷಣೆಗೋಸ್ಕರ, ಗೋಗಳ ರಕ್ಷಣೆಗೋಸ್ಕರ, ಭಗವಂತನ ಒಂದು ಮಂದಿರದ ರಕ್ಷಣೆಗೋಸ್ಕರ, ಮಂದಿರದ ಪ್ರಚಾರಕ್ಕೋಸ್ಕರ, ಶಾಸ್ತ್ರಗಳ ರಕ್ಷಣೆಗೋಸ್ಕರ, ಇದರ ಪ್ರಚಾರಕ್ಕೋಸ್ಕರ ನಾವು ಸಿಟ್ಟಾದರೂ ಕೂಡ, ಕ್ರೋಧಗೊಂಡರೂ ಕೂಡ ಇದು ಒಳ್ಳೆಯದು, ನಾವು ತಿಳ್ಕೊಬೇಕಾಗಿದೆ. ಸೊ ಹೀಗೆ ಆ ರಾಮಚಂದ್ರ ಶಾಪ ಹಾಕ್ತಾರೆ. ಕ್ರಮೇಣವಾಗಿ ಆ ರಾಜ ಅವನ ಗಂಟ್ಲಿಗೆ ಹುಳ ಹಿಡಿದು ಅವನು ಸತ್ತೋಗ್ತಾನೆ. ಆದರೆ ಈ ಕಡೆ ರಾಮಾಚಾರ್ಯರಿಗೆ ತುಂಬ ದುಃಖ ಆಗ್ತಾ ಇರುತ್ತೆ. ತನ್ನ ಶಿಷ್ಯ ಇಷ್ಟೊಂದೆಲ್ಲ ಕಷ್ಟಪಡ್ತಾನೆ, ನಾ ಕಣ್ಣಿಲ್ದೆ ಹೇಗೆ ಹೊರಡ್ತಾನೆ. ಸೊ ಅವ್ರು ಹೇಳ್ತಾರೆ, ನೋಡು, ನೀನು ಹೋಗಿ ವರದರಾಜನನ್ನು ಹೋಗಿ ನೀನು ಪ್ರಾರ್ಥನೆ ಮಾಡಬೇಕು. ಸೊ ವರದರಾಜ ಸ್ವಾಮಿ ಅಲ್ಲಿ ಕಾಂಚೀಪುರಮಲ್ಲಿರುವಂತಹ ಮೂಲ ವಿಗ್ರಹ. ಸೊ ಅವ್ರು ಕೇಳ್ತಾರೆ, ನೀನು ಹೋಗಿ ಅವ್ರು ಪ್ರಾರ್ಥನೆ, ನನ್ನ ಕಣ್ಣು ವಾಪಸ್ ಬೇಕು ಅಂತ ನೀನು ಕೇಳು ಹೋಗಿ ಹೇಳ್ತಾರೆ. ಆದರೆ ಕುರೇಶ್ಗೆ ಇದು ಯಾವುದೇ ರೀತಿ ಆಸಕ್ತಿ ಇರಲಿಲ್ಲ. ಅವರು ಅದರಲ್ಲೇ ಸಂತೋಷವಾಗಿದ್ದರು. ಕಣ್ಣಿಲ್ಲ ಅಂದ್ರೂ ಅವ್ರಿಗೆ ಏನೂ ದುಃಖ ಇಲ್ಲ, ಕಣ್ಣಿಲ್ಲ ಅಂತ. ಅವರು ಗುರುಗಳು ಹೇಳ್ತಾ ಇದ್ದಾರಲ್ಲ ಅಂತ ಈಗ ಹೋಗ್ತಾರೆ. ಹೋಗಿ ವರದರಾಜನ್ನ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಸೊ ವರದರಾಜ ಕೇಳ್ತಾರೆ, ಏನು ವರ ಬೇಕು ಕೇಳು ಅಂತ. ಸೊ ಕುರೇಶ್ ಕೇಳ್ತಾರೆ, ನನ್ನ ಸಂಘದಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಮುಕ್ತಿ ಕೊಡಬೇಕು ಅಂತ ಕೇಳ್ಕೊತಾರೆ. ಆಯಿತು ಅದ ಸ್ವಾಮಿ ತಥಾಸ್ತು ಅಂತ ಹೇಳ್ತಾರೆ. ಮತ್ತು ಕುರೇಶ್ ವಾಪಸ್ ಬಂದುಬಿಡ್ತಾನೆ. ರಾಮಚಂದ್ರ ಕೇಳ್ತಾರೆ, ಏನು ಕೇಳಿದೆ ಹೋಗ್ಬಿಟ್ಟು ಅಂತ. ಕಣ್ಣು ಬಂದಿಲ್ಲ ಅಲ್ಲ. ಓ ಇಲ್ಲ, ನಾನು ಮರ್ತೋಗ್ಬಿಟ್ಟೆ. ಮತ್ತೇನು ಕೇಳಿದೆ? ಇಲ್ಲ, ನನ್ನ ಸಂಘದಲ್ಲಿ ಯಾರೆಲ್ಲ ಇರ್ತಾರೆ ಅವ್ರಿಗೆ ಮುಕ್ತಿ ಕೊಡಬೇಕು, ವೈಕುಂಠ ಲಾಕು ಪ್ರಧಾನ ಆಗಬೇಕು ಅಂತ ಕೇಳಿದೆ. ಸೊ ಇದು ಕೇಳಿದ ತಕ್ಷಣ ರಾಮದಾಚಾರ್ಯರು ಕುಣಿಯಕ್ಕೆ ಶುರು ಮಾಡ್ತಾರೆ. ಓ ಅಂತ. ಸೊ ಎಲ್ಲ ಬೇರೆ ಶಿಷ್ಯನಿಗೆ ಆಶ್ಚರ್ಯ ಆಗುತ್ತೆ, ಯಾಕೆ ಗುರುಗಳು ಹಿಂಗೆ ಕುಣಿತಾ ಇದ್ದಾರೆ ಅಂತ. ಅವ್ರು ಹೇಳ್ತಾರೆ, ನೋಡು ಕುರೇಶ್ ಎಂಥ ವರ ಪಡ್ಕೊಂಡಿದ್ದಾನೆ. ನನ್ನ ಸಂಘದಲ್ಲಿ ನನಗೆ ಪ್ರಿಯವಾದಂಥವ್ರು ಯಾರೆಲ್ಲರಿಗೂ ಮುಕ್ತಿ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದಾನೆ. ಸೊ ಅದರಿಂದ ನಾನು ಕೂಡ ಅವನ ಸಂಘದಲ್ಲಿದ್ದೀನಿ. ಅದರಿಂದ ಅವನ ಸಂಘದಿಂದ ನನಗೆ ಮುಕ್ತಿ ಸಿಗುತ್ತೆ ಅಂತ ಹೇಳಿ ನನಗೆ ಸಂತೋಷ ಆಗ್ತಾ ಇದೆ ಅಂತ ಕುಣಿತಾ ಇದ್ರು. ಸೊ ರಾಮಾನುಜಾಚಾರ್ಯರ ಭಾವನೆ. ಅವ್ರು ಅಂದ್ಕೊಳ್ಳಿಲ್ಲ ನಾನು ದೊಡ್ಡ ಆಚಾರ್ಯ, ಮುಕ್ತಿ ಸಿಗುತ್ತೆ ಅಂತ ಅವ್ರು ಚಿಂತನೆ ಮಾಡಲಿಲ್ಲ. ಸೊ ಅವ್ರಂತ ಇದ್ದಾರೆ, ಈ ವ್ಯಕ್ತಿಯಿಂದ ನನಗೆ ಸಿಗುತ್ತೆ, ಇವನು ಶುದ್ಧ ಭಕ್ತ, ಆ ಶುದ್ಧ ಭಕ್ತಿಯಿಂದ ನನಗೆ ಮುಕ್ತಿ ಸಿಗುತ್ತೆ ಅಂತ ಭಾವನೆ. ಸೊ ಆಚಾರ್ಯರ ಗುಣ. ಅವ್ರು ರಾಮಾಚಾರ್ಯರು ಹೇಳ್ತಾರೆ, ಆಯಿತು ಪರವಾಗಿಲ್ಲ, ಇನ್ನೊಂದು ಸಲ ಹೋಗು, ಇನ್ನೊಂದು ಸಲ ಹೋಗಿ ಕೇಳು, ಇನ್ನೊಂದು ಸಲ ವರ ಪಡಕು. ತಿರ್ಗಾ 2ನೇ ಸಲ ಹೋಗ್ತಾರೆ. ಭಗವಂತ ಏನು ವರ ಬೇಕು? ಪಾಪ ಆ ವ್ಯಕ್ತಿ ನನ್ನ ಕಣ್ಣು ಕಿತ್ತಾಕ್ಬಿಟ್ಟ, ಆ ಚೋಳ ರಾಜ, ದಯವಿಟ್ಟು ಅವನಿಗೂ ಮುಕ್ತಿ ಕೊಡು ಅಂತ ಕೇಳ್ಕೊತಾರೆ. ಆಯಿತು ತಥಾಸ್ತು. ರಾಮಾಚಾರ್ಯರು ನೋಡ್ತಾರೆ, ತಿರ್ಗಾ ಹಂಗೆ ಬಂದಿದ್ದಾನೆ. ತಿರ್ಗಾ ಕಳಿಸ್ತಾರೆ, ಇಲ್ಲ ನಿನ್ನ ಕಣ್ಣು ಬರಲೇಬೇಕು, ಹೋಗಿ ಕೇಳು, ನಿನ್ನ ದೃಷ್ಟಿ ಬೇಕು, ಕೇಳು ಹೋಗ್ಬಿಟ್ಟು. ಸೊ 3ನೇ ಸಲ ಹೋಗ್ತಾನೆ. 3ನೇ ಸಲ ಹೋದಾಗ ಅವ್ರು ಕೇಳ್ತಾರೆ, ಏನು ಬೇಕು ವರ ಅಂತ. ಸೊ ಅವ್ರು ಕೇಳ್ತಾರೆ,
ನನ್ನ ಕಣ್ಣಲ್ಲಿ ಯಾವಾಗಲೂ ನನ್ನ ಗುರುಗಳು ಕಾಣಬೇಕು, ಮತ್ತು ಭಗವಂತ ನೀನು ಕಾಣಬೇಕು. ಇದನ್ನು ಬಿಟ್ಟು ನನಗೆ ಇನ್ನೇನು ಕೂಡ ನನಗೆ ನೋಡಲಿಕ್ಕೆ ಇಷ್ಟ ಇಲ್ಲ ಅಂತ ದೃಶ್ಯನ ಪ್ರದಾನ ಮಾಡು ಅಂತ ಕೇಳ್ತಾರೆ. ಹಾಗೆ ಭಗವಂತ ತಥಾಸ್ತು ಅಂತ. ಮತ್ತೆ ಬರ್ತಾನೆ, ರಾಮಚಂದ್ರ ನೋಡ್ತಾರೆ, ಕಣ್ಣು ಇಲ್ಲ. ಅವ್ರು ಕೇಳ್ತಾರೆ, ಅವ್ರಿಗೆ ಕುರೇಶ್ ಹೇಳ್ತಾನೆ, ನಾನು ಇಂಥ ವರ ಪಡ್ಕೊಂಡಿದ್ದರಿಂದ ನನಗೆ ಕಾಣಿಸ್ತಾ ಇತ್ತು. ರಾಮಚಂದ್ರ ಕೇಳ್ತಾರೆ, ಇದು ಏನೆಲ್ಲ ಕಾಣಿಸ್ತಾ ಹೇಳು ನೋಡೋಣ ಅಂತ. ಸೊ ಆಗ ಕುರೇಶ್ ಎಲ್ಲ ಸ್ಪಷ್ಟವಾಗಿ ಹೇಳ್ತಾನೆ, ಗುರುಗಳ ರೂಪ ಎಲ್ಲ ವರ್ಣಿಸನೆ, ಹೇಗಿದ್ದಾರೆ, ಮತ್ತು ಭಗವಂತನ ರೂಪ ಏನೆಲ್ಲ ಇತ್ತು, ಇವತ್ತು ಏನು ವಸ್ತ್ರ ಹಾಕ್ಕೊಂಡಿದ್ದ, ಏನೆಲ್ಲ ಇತ್ತು, ಏನೇನು ಅಲಂಕಾರ ಆಗಿತ್ತು, ಎಲ್ಲಿ ಹೂ ಇತ್ತು, ಯಾವ ಆಭರಣ ಇತ್ತು, ಎಲ್ಲ ಕೂಡ ವಿವರಿಸ್ತಾರೆ. ಸೊ ಇದನ್ನೆಲ್ಲ ಕೇಳಿ ರಾಮಚಾರಿಗೆ ತುಂಬ ಸಂತುಷ್ಟ ಆಗುತ್ತೆ. ಇಂತಹ ಒಳ್ಳೆಯ ಶಿಷ್ಯ ನನಗೆ ಸಿಕ್ಕಿದ್ದಾನೆ, ಇಂತಹ ಒಬ್ಬ ಶಿಷ್ಯ ಇದ್ದರೆ ಇದು ಗುರುಗಳಿಗೆ ಹೆಸರು ತರುವಂತಹದ್ದು, ಗುರುಗಳ ಗುಣಗಾನ ಆಗುತ್ತೆ ಇಂಥ ಶಿಷ್ಯರಿದ್ದರೆ ಅಂಥೇಳಿ ರಾಮಚಾರ್ಯ ಸಂತುಷ್ಟ ಪಡ್ತಾರೆ. ಸೊ ಈ ಕಥೆಯ ಮೂಲಕ ಇವತ್ತಿನ ಶ್ಲೋಕ ನಿರಾಪೇಕ್ಷಂ ಮುನಿಂ ಶಾಂತಂ ನಿರ್ವೈರಂ ಸಮದರ್ಶನಂ ಅನುಮ್ರಂ ಜಾಮ್ಯಹಂ ನಿತ್ಯಂ ಪೂಯೇಯೇತ್ಯಂ ಅಂಗ್ರಿ ರೇಣುಭಿಹಿ. ಸೊ ಇಂತಹ ಒಬ್ಬ ಭಕ್ತ ಆಗಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ನಮ್ಮ ಮಕ್ಕಳಿಗೆ ಈ ಜ್ಞಾನವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು. ಕೇವಲ ಇಂಜಿನಿಯರ್ ಆದರೂ, ಡಾಕ್ಟರ್ ಆದರೂ, ಏನೋ ಒಂದು ಸ್ವಲ್ಪ ಸಮಾಜ ಸೇವೆ ಮಾಡ್ಬೋದು ಹಣಕ್ಕೋಸ್ಕರ. ಉಚಿತವಾಗಿ ಮಾಡಲ್ಲ ಅಲ್ಲ, ದೊಡ್ಡ ಆಸ್ಪತ್ರೆ ಕಟ್ಟಿಸ್ತಾರೆ, ದೊಡ್ಡ ಕಾರ್ಖಾನೆ ಮಾಲೀಕನಾಗ್ತಾನೆ, ವ್ಯಾಪಾರ ಮಾಡ್ತಾನೆ, ತನ್ನ ಒಂದು ಜೀವನ ಶೈಲಿ ನೋಡಿಕೊಂಡು ಅಲ್ಲಿ ಮಾಡ್ತಾನೆ, ಕೆಲವು ಮೋಸನೂ ಕೂಡ ಮಾಡ್ತಾನೆ. ಸೊ ಅದರಿಂದ ನಿಜವಾಗಿ ಒಳ್ಳೆಯದು ಆಗಬೇಕು, ನಮಗೆ ಒಳ್ಳೆಯದಾಗಬೇಕು, ಮಕ್ಕಳು ಒಳ್ಳೆಯದಾಗಬೇಕು ಅಂತ ಹೇಳಿದ್ರೆ ಅವರಿಗೆ ಶುದ್ಧವಾದ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಪ್ರೇರಣೆ ಅದು ಕೊಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಇತಿ ಷೋಡಶಕಂ ನಾಮ್ನಾಂ ಕಲಿಕಲ್ಮಷನಾಶನಂ ನಾತಃ ಪರತೋರೋಪಾಯ ಸರ್ವವೇದೇಶು ದೃಶ್ಯತೆ. ಸೊ ವೇದಗಳಿಗೆ ನಾನಾ ವ್ರತಗಳಿದೆ, ನಾನಾ ಯಜ್ಞಗಳಿದೆ, ನಾನಾ ಮಾರ್ಗಗಳಿದೆ. ಆದರೆ ಈ ಕಲಿಯುಗದಲ್ಲಿ ಕೇವಲ ಹರೇ ಕೃಷ್ಣ ಮಹಾಮಂತ್ರ ಜಪಿಸೋದ್ರಿಂದ ಮಾತ್ರ ಹೃದಯ ಶುದ್ಧೀಕರಣ ಆಗುತ್ತೆ, ಹಾಗೂ ನಮಗೆ, ಸಮಾಜಕ್ಕೆ, ನಮ್ಮ ಪಿತೃಗಳಿಗೆ, ಪರಿವಾರದವರಿಗೆ, ದೇಶಕ್ಕೆ, ಜಗತ್ತಿಗೆ, ಭಗವಂತನಿಗೆ ಕೂಡ ಆನಂದ ಕೊಡುವಂತಹ ಒಂದು ಕಾರ್ಯ ಈ ಪರಿಶುದ್ಧವಾದಂತಹ ನಾಮದ ಜಪ. ಸೊ ಅದರಿಂದ ನಾವು ಬರೋ ಗೌರ ಪೂರ್ಣಿಮಾ ಇನ್ನು ಕೆಲವು ದಿವಸಗಳಲ್ಲಿ 14ನೇ ತಾರೀಕು ಹುಣ್ಣಿಮೆ ಆಚರಣೆ ಮಾಡ್ತಾ ಇದ್ದೀವಿ. ಗೌರ ಪೂರ್ಣಿಮಾ ಸ್ವಯಂ ಭಗವಂತ ಚೈತನ್ಯ ಮಹಾಪ್ರಭುಗೆ ಅವತರಿಸಿದ ದಿವಸ. ಸೊ ಚೈತನ್ಯ ಮಹಾಪ್ರಭುಗಳಿಗೆ ಬಂದು ಭಗವಂತ ಈ ಎಲ್ಲ ಭಕ್ತರ ಗುಣಗಳನ್ನು ಅವರು ಪ್ರಕಟ ಮಾಡಿದ್ರು, ಯಾವ ರೀತಿ ಭಕ್ತಿ ಮಾಡಬೇಕು ಅಂತ ತೋರಿಸ್ಕೊಟ್ರು. 5000 ವರ್ಷಗಳ ಹಿಂದೆ ಕೃಷ್ಣ ಅರ್ಜುನನಿಗೆ ಭಕ್ತರ ಗುಣಗಳನ್ನು ವಿವರಿಸಿದ. ಆದರೆ ಕೇವಲ ವಿವರಣೆ ಒಂದೇ ಮಾಡೋದಲ್ಲ ಭಗವಂತನ ಕೆಲಸ, ಆ ಒಂದು ವಿಚಾರಗಳನ್ನ ಹೇಗೆ ಪಾಲನೆ ಮಾಡಬೇಕು ಅಂತ ಕೂಡ ತೋರಿಸ್ಕೊಡ್ತಾನೆ. ಆ ದಿವ್ಯವಾದಂತಹ ಕೃಪಾಮಯ ಆದಂತಹ ರೂಪವೇ ಶ್ರೀ ಚೈತನ್ಯ ಮಹಾಪ್ರಭುಗಳು. ಸೊ ಈ ಅವತಾರ ದಿವಸ ಈ ಶುಕ್ರವಾರ ಆಗ್ತಾ ಇದೆ. ಸೊ ನಾವು ಅದನ್ನು ಸ್ವಾಗತ ಮಾಡಲಿಕ್ಕೆ ನಾವು ತಯಾರಿ ಮಾಡ್ಕೋಬೇಕು. ಆ ಗುಣಗಳನ್ನು ಬೆಳೆಸ್ಕೊಳ್ಳಿ ನಾವು ತಯಾರಿ ಮಾಡ್ಕೋಬೇಕು. ಅನೇಕವ ನಾವು ಹಿಂಜರಿತೀವಿ, ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ಳಿ ಹಿಂಜರಿತೀವಿ. ಯಾಕೆ ಅಂತ ಹೇಳಿದ್ರೆ ನಾವು ಅಂದ್ಕೋತೀವಿ ಒಳ್ಳೆಯ ಗುಣಗಳು ಬೆಳೆಸ್ಕೊಂಡ್ರೆ ನಮಗೆ ಆನಂದ ಸಿಗೋದಿಲ್ವೇನೋ, ನಮಗೆ ಇಂದ್ರಿಯ ತೃಪ್ತಿ ಸಿಗೋದಿಲ್ವೇನೋ ಅಂತ ಹೇಳಿ ನಾವು ಭಯ ಪಡ್ತೀವಿ. ಅನೇಕರು ಯಾಕೆ ಗುಡಿಗೆ ಬರೋದಿಲ್ಲ, ಅವರಿಗೆ ಎಲ್ಲೆಲ್ಲೋ ತಿರುಗಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಏನೆಲ್ಲೋ ಸಂಬಂಧಗಳು ಮಾಡಬೇಕು, ಅದರಿಂದ ಅವ್ರು ಸಂತೋಷವನ್ನು ಪಡೀತಾ ಇರ್ತಾರೆ. ಆದರೆ ಅವ್ರು ತಿಳಿದಿಲ್ಲ, ನಾವು ಶುದ್ಧವಾದಂಥ ಜೀವನ ನಡೆಸಿದಾಗ ನಮಗೆ ಸಿಗುವಂಥ ಸಂತೋಷ ಈ ಅಲ್ಪ ಸಂತೋಷಕ್ಕಿಂತ ತುಂಬ ಶ್ರೇಷ್ಠಕರವಾದಂಥದ್ದು. ಒಮ್ಮೆ ಒಬ್ಬೊಬ್ಬ ಶಿಷ್ಯನು ಪ್ರಭುಪಾದನು ಕೇಳ್ತಾನೆ, ಪ್ರಭುಪಾದ್ ನೀವು ಇಷ್ಟೊಂದು ನಿಯಮಗಳು ಪಾಲನೆ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಶುದ್ಧರಾಗಬೇಕು ಅಂತ ಹೇಳ್ತೀರ, ಅದ್ರ ಬದಲು ಇನ್ನೊಂದು ಉಪಾಯ ಮಾಡಿದ್ರೆ ಹೇಗೆ? ಎಲ್ಲರನ್ನೂ ಸ್ವತಂತ್ರವಾಗಿ ಬಿಟ್ಬಿಡಿ, ಅವ್ರಿಗೇನೆಲ್ಲ ಮಾಡಬೇಕು ಎಲ್ಲ ಮಾಡ್ಕೊಂಡು ಬರಲಿ, ಎಲ್ಲ ಭೌತಿಕವಾದ ಸಂತೋಷ ಎಲ್ಲ ಅನುಭವಿಸ್ಕೊಂಡು ಬರಲಿ, ಆಮೇಲೆ ಅದು ತೃಪ್ತರಾಗಿರುತ್ತೆ, ಆಮೇಲೆ ನಾವು ಭಕ್ತಿನೂ ಮಾಡ್ತೀವಿ, ಆವಾಗ ಎರಡೂ ಕಡೆ ಸಂತೋಷ ಸಿಗುತ್ತಲ್ಲ ಅಂತ. ಭೌತಿಕ ಸಂತೋಷನೂ ಸಿಕ್ತು, ನಂತರ ಕ್ರಮೇಣವಾಗಿ ನಾವು ನಾಮಸ್ಮರಣೆ ಮಾಡ್ತಾ ಭಗವಂತನೂ ಸಿಗ್ತಾನೆ, ಎರಡೂ ಸಂತೋಷ ನಮಗೆ ಪ್ರಾಪ್ತಿ ಆಗುತ್ತಲ್ಲ ಅಂತ. ಆಗ ಪ್ರಭುಪಾದ ಹೇಳ್ತಾರೆ, ಆ ರೀತಿ ಮಾಡೋದಾಗಿದ್ದರೆ ಎಲ್ಲ ಹಂದಿಗಳು ಕೂಡ ಮುಕ್ತಿ ಹೊಂದಬೇಕಾಗಿತ್ತು. ಯಾಕಂದರೆ ಹಂದಿಗಳು ಎಲ್ಲವನ್ನು ತಿನ್ನುತ್ತೆ, ಎಲ್ಲ ಕೆಲಸಗಳು ಮಾಡುತ್ತೆ, ಅಷ್ಟು ಇಂದ್ರಿಯ ಭೋಗಿಸುವಂಥವ್ರು ಬೇರೆ ಯಾರು? ಯಾಕಂದ್ರೆ ಏನು ಬೇಕಾದ್ರೂ ತಿನ್ಬೋದು ಹಂದಿ, ಯಾರ ಜೊತೆ ಬೇಕಾದ್ರೂ ಸಂಘ ಮಾಡ್ಬೋದು. ಆದರೆ ಅದು ಮೋಕ್ಷ ಪಡೆಯುತ್ತಾ? ಮೋಕ್ಷ ಪಡೆಯೋದಿಲ್ಲ. ಆದ್ದರಿಂದ ಇಂದ್ರಿಯ ತೃಪ್ತಿ ಎಲ್ಲ ಮಾಡಿಕೊಂಡು ನಾನು ಆಮೇಲೆ ಭಕ್ತಿಗೆ ಬರ್ತೀನಿ ಅಂತ ಹೇಳಿದ್ರೆ
ಅದು ಅಸಾಧ್ಯವಾದಂತಹದ್ದು. ಸೊ ನಾವು ಶುರುವಿನಿಂದ ಈ ಕ್ಷಣದಿಂದ ಕೇವಲ ಶುದ್ಧವಾದ ಭಕ್ತಿಯ ಕಡೆ, ಶುದ್ಧವಾದಂತಹ ನಿಯಮಗಳ ಕಡೆ ನಾವು ಆಚರಣೆ ಮಾಡಲಿಕ್ಕೆ ಮುಂದಾಗಬೇಕು. ನಿಶ್ಚಯವಾಗಿದು ನಮಗೆ ದಿವ್ಯವಾದ ಆನಂದವನ್ನು ಕೊಡುತ್ತೆ, ಇದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಯಾಕಂದರೆ ಈ ಭೌತಿಕ ಜಗತ್ತು ಆಧ್ಯಾತ್ಮಿಕ ಜಗತ್ತಿನ ಕಾಮಭರಿತವಾದ ಪ್ರತಿಬಿಂಬ ಇದೆ ಅಂತ ಹೇಳಿದ್ರೆ ನಿಜವಾದಂತಹ ಒಂದು ಲೋಕವು ಕೂಡ ಇರಲೇಬೇಕು. ಪ್ರತಿಬಿಂಬ ನಿಜವಾದ ವಸ್ತು ಇದ್ರೇ ಅದು ಪ್ರತಿಬಿಂಬ ಇರುತ್ತೆ. ಹಾಗಿದ್ದಾಗ ಈ ಪ್ರತಿಬಿಂಬದಲ್ಲಿ ನಿಮಗೆ ಇಷ್ಟೊಂದು ಆನಂದ ಸಿಗ್ತಾ ಇದೆ, ವಿವಿಧತೆ ಕಾಣ್ತಾ ಅಂತ ಹೇಳಿದಾಗ ಆ ಆಧ್ಯಾತ್ಮಿಕ ಜಗತ್ತಲ್ಲಿ ಇದಕ್ಕಿಂತ ಲಕ್ಷಾಂತರ ಪಟ್ಟು ವಿವಿಧತೆಗಳಿದೆ, ಲಕ್ಷಾಂತರ ಪಟ್ಟು ಆನಂದವನ್ನು ಅನುಭವಿಸ್ಬೋದು. ಅಸತೋಮ ಸದ್ಗಮಃ ತಮಸೀಮ ಜ್ಯೋತಿರ್ಗಮಃ ಮೃತೋಮ ಅಮೃತಗಮಃ. ಇದೇ ಶಾಸ್ತ್ರಗಳ ಆದೇಶ. ನಾವು ಈ ಜಗತ್ತನ್ನು ಬಿಟ್ಟು ಆ ಭಗವಂತನ ಲೋಕಕ್ಕೆ ಹೋಗಬೇಕು. ಅದು ಹೋಗಲಿಕ್ಕೆ ಇರುವಂತಹ ಏಕೈಕ ಒಂದು ವಾಹನ ಯಾವುದು? ಈ ಮನುಷ್ಯ ಶರೀರ. ಯಂತ್ರರೂಢಾನಿ ಮಾಯ ಕೊಟ್ಟಿರುವಂಥ ಅನೇಕ ಶರೀರಗಳಿದೆ, ಪ್ರಾಣಿ ಪಕ್ಷಿ ಗಿಡ ಮರಗಳೆಲ್ಲ ಇದೆ. ಆದರೆ ಆ ಯಾವ ವಾಹನವೂ ಕೂಡ ನಮ್ಮನ್ನು ಭೌತಿಕ ಜಗತ್ತಿನಿಂದ ಆಧ್ಯಾತ್ಮಿಕ ಜಗತ್ತಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಮನುಷ್ಯ ಜನ್ಮ ಅಂತ ಬಂದಾಗ, ಈ ಮನುಷ್ಯ ದೇಹ ಆತ್ಮಕ್ಕೆ ಪ್ರಾಪ್ತಿಯಾದಾಗ ನಾವು ಈ ದೇಹದಲ್ಲಿ, ಈ ನಾಲಿಗೆಯಲ್ಲಿ ಹರಿಯ ನಾಮಸ್ಮರಣೆ ಮಾಡ್ಬೋದು. ಈ ಇಂದ್ರಿಯಗಳಿಂದ ನಾವು ಭಗವಂತನ ಸೇವೆ ಮಾಡ್ಬೋದು, ಮಂದಿರ ಸೇವೆ ಮಾಡೋದು, ಭಗವಂತನ ಭಕ್ತರ ಸೇವೆಯಲ್ಲಿ ತೊಡಗ್ಬೋದು. ಹೀಗೆ ನಾವು ಶುದ್ಧರಾಗಬಹುದು ಹಾಗೂ ಭಗವಂತ ನಾಮಕ್ಕೆ ಮರಳಿ ಹೋಗ್ಬೋದು. ಹರೇ ಕೃಷ್ಣ. ಯಾವ್ದು ಪ್ರಶ್ನೆಗಳಿದೆಯಾ ಇದನ್ನ ಅಧ್ಯಾಯದಲ್ಲಿ? ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ